ಬಹಳ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿದ್ದೀವಿ. ಜನ್ಸಿಗಳೊಂದಿಗೆ ಸ್ವಾತಂತ್ರ್ಯ ಸಂಭ್ರಮ ಅಂತ ಹೇಳಿ ನಾವೆಲ್ಲ ಜನ್ಸಿಗಳು ಅಂತ ಹೇಳಿದ್ರೆ ಇವತ್ತಿಗೆ 26ನೇ ವಯಸ್ಸಿನೊಳಗಡೆ ಯಾರಿದ್ದಾರೋ ನಾವೆಲ್ಲರೂ ಜನ್ಸಿಗಳಾಗಿದ್ದೀವಿ. ವೇದಿಕೆ ಮೇಲೆ ನಮ್ಮ ಪೃಥ್ವಿ ಅಣ್ಣನವರು ಇದ್ದಾರೆ. ಇವತ್ತಿನ ನಮ್ಮ ಯೌವನದಲ್ಲಿರುವಂತಹ ಎಲ್ಲಾ ಯುವಕರು ಸೇರಿಕೊಂಡು ಏನೇನು ಮಾಡಬಾರದು ಅದೆಲ್ಲವನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ನಿಮಗೆ ಆ ಪೃಥ್ವಿ ಅಣ್ಣನವರ ಆ ಒಂದು ಸಂಪೂರ್ಣವಾಗಿ ಪೂರ್ಣಾವಧಿ ಕಾರ್ಯಕ್ರಮಗಳು ಹೇಗಿರ್ತಾರೆ ಅನ್ನೋದು ನಿಮಗೂ ಅದರ ಕಲ್ಪನೆ ಇಲ್ಲ ಅನ್ಕೊಳ್ತೀನಿ. ಯಾಕಂತ ಕೇಳಿದ್ರೆ 13 ರಿಂದ 15 ವರ್ಷಗಳ ಕಾಲ ತಮ್ಮ ಮನೆ ಮಠ ಕುಟುಂಬ ಎಲ್ಲವನ್ನ ಬಿಟ್ಟು ರಾಷ್ಟ್ರಕ್ಕಾಗಿ ಕೆಲಸ ಮಾಡ್ಬೇಕಂತ ಹೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಯಾವ ಜಾಗಕ್ಕೆ ಹೇಳುತ್ತೋ ಆ ಜಾಗಕ್ಕೆ ಹೋಗಿ ಆ ಜಾಗದಲ್ಲಿ ನಿಂತು ರಾಷ್ಟ್ರ ಕಾರ್ಯವನ್ನು ಮಾಡುವಂತ ಕೆಲಸವನ್ನ 15 ವರ್ಷಗಳ ಕಾಲ ಮಾಡಿದ್ದಾರೆ ಅಂತ ಕೇಳಿದ್ರೆ ಅವರಿಗಿಂತ ಆದರ್ಶ ಮತ್ತೊಬ್ಬರು ನಮಗೆ ಯಾರಿಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿರುವಂತಹ ಸಂಗತಿ ಅಂತ ಹೇಳಿ. ಯಾಕೆಂತ ಕೇಳಿದ್ರೆ ಯೋಧರು ಸಹಿತ ನಮಗಾಗಿ ಗಡಿಗೆ ನಿಂತ್ಕೊಂಡು ಹೋರಾಟ ಮಾಡ್ತಿರ್ತಾರೆ. ಅವರು ಗಡಿಯ ಹೊರಗಡೆ ನಿಂತ್ಕೊಂಡು ಹೋರಾಟ ಮಾಡಿದ್ರೆ ಇವರೆಲ್ಲರೂ ಗಡಿಯ ಒಳಗಡೆ ನಿಂತ್ಕೊಂಡು ಹೋರಾಟ ಮಾಡುವಂತ ಬಹಳ ದೊಡ್ಡ ವ್ಯಕ್ತಿತ್ವ. ಹಾಗೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಳಗಡೆ ಸುಮ್ಮನೆ ಆದರ್ಶ ಇದ್ರೆ ಸಾಕಾಗುದಿಲ್ಲ, ಬಹಳ ದೊಡ್ಡ ಆದರ್ಶ ಬೇಕು ಅಂತ ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕ್ರಮಕ್ಕೆ ಸೇರಿದೀವಿ. ಯಾವುದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತ ಕೇಳಿದ್ರೆ ಒಂದು ಸಮಯ ಇತ್ತು, ಕಾಶ್ಮೀರದ ಲಾಲ್ ಚೌಕದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರು ಬಂದು ಹೇಳ್ತಾರೆ, ಭಾರತೀಯರು ಯಾರಾದ್ರೂ ನಿಮ್ಮ ತಾಯಿಯ ಎದೆ ಹಾಲನ್ನ ಕೊಟ್ಟಿದ್ರೆ, ಪಾಕಿಸ್ತಾನದ ಭಯೋತ್ಪಾದಕರು ಹೇಳೋದು ಲಾಲ್ ಚೌಕಿಗೆ ಬಂದು, ಭಾರತೀಯರು ಯಾರಾದ್ರೂ ನಿಮ್ಮ ತಾಯಿಯ ಎದೆ ಹಾಲನ್ನ ಕೊಟ್ಟಿದ್ರೆ ನೀವು ಈ ಒಂದು ಭಾರತ ಧ್ವಜವನ್ನು ಹಾರಿಸಬೇಕು ಅಂತ ಹೇಳ್ತಾರೆ ನಮ್ಮದೇ ದೇಶಕ್ಕೆ ಬಂದು. ಆಗ ಈ ಸವಾಲನ್ನ ಸ್ವೀಕರಿಸಿ ಆ ಲಾಲ್ ಚೌಕಿಗೆ ಹೋಗಿ ನಮ್ಮ ಹೆಮ್ಮೆಯ ತಿರಂಗವನ್ನು ಹಾರಿಸಿರುವಂತಹ ಯಾವ್ದಾದ್ರು ಭಾರತದ ವಿದ್ಯಾರ್ಥಿ ಸಂಘಟನೆ ಇದ್ರೆ ಅದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅನ್ನೋದನ್ನ ನಾವೆಲ್ಲರೂ ಮನಗಾಣಬೇಕಾದಂತ ಅವಶ್ಯಕತೆ ಇದೆ. ಜೊತೆಗೆ ನಾವೆಲ್ಲ ಜನ್ಸಿಗಳು ಅನಿಸ್ಕೊಂಡಿದ್ದೀವಿ. ಜನ್ಸಿಗಳು ಅಂದ ತಕ್ಷಣ ನಮ್ಮ ಕೈಗಳಲ್ಲಿ ಮೊಬೈಲ್ ಇರ್ತವೆ. ಒಂದ್ಸಾರಿ ಗೂಗಲ್ ಅನ್ನ ಓಪನ್ ಮಾಡಿ ನೋಡಿ ಕಾರ್ಯಕ್ರಮ ಮುಗಿದ ಮೇಲೆ ಯಾವುದು ವಿಶ್ವದಲ್ಲಿ ಅತಿ ಹೆಚ್ಚು ಮೆಂಬರ್ಗಳನ್ನು ಹೊಂದಿರುವಂತಹ ವಿದ್ಯಾರ್ಥಿ ಸಂಘಟನೆ ಅಂತ ಅಮೆರಿಕದ ಗೂಗಲ್ಗೆ ಹೇಳಿ ನೋಡಿ. ಅಮೆರಿಕದ ಗೂಗಲ್ ಕೂಡ ಹೇಳೋದು ಭಾರತದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅನ್ನೋರು ಅಂತಹ ಕಾರ್ಯಕ್ರಮ ನಾವೆಲ್ಲರೂ ಸೇರಿರುವುದಕ್ಕಾಗಿ ನಾವು ಹೆಮ್ಮೆಲ್ಲ ಪಡ್ಕೊಳ್ಬೇಕಾಗಿರುವಂತಹ ಸಂಘಟನೆ. ಬಹಳ ವಿಶೇಷ ಅಂತ ಹೇಳಿದ್ರೆ ಇವತ್ತಿನ ದಿವಸ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಒಂದು ದಿವಸ ಪೂರ್ವದ ದಿನ ಆಗಸ್ಟ್ 14 1947ಕ್ಕೆ ಈ ದೇಶಕ್ಕೆ ಸ್ವತಂತ್ರ ಬರೋದಕ್ಕಿಂತ ಮೊದಲು ಸ್ವತಂತ್ರ ಸಿಗುತ್ತೆ ಎನ್ನುವಂತಹ ಖುಷಿ ಒಂದು ಕಡೆ ಆದ್ರೆ ಈ ದೇಶವನ್ನ ಪೂರ್ತಿಯಾಗಿರುವಂತಹ ಈ ಭಾರತ ಮಾತೆಯ ಪೂರ್ತಿಯಾಗಿರುವಂತಹ ಈ ವ್ಯವಸ್ಥೆಯನ್ನ ಅರ್ಥ ಮಾಡ್ತಾರೆ. ನಮ್ಮದೇ ಭಾಗವಾಗಿರುವಂತಹ ಪಾಕಿಸ್ತಾನವನ್ನ ನಮ್ಮ ಕಡೆಯಿಂದ ಬೇರ್ಪಡಿಸಿ ಮತ್ತೊಂದು ಕಡೆಗೆ ತೆಗೆದುಕೊಂಡು ಹೋಗುವಂತಹ ಹುನ್ನಾರವನ್ನು ಮಾಡ್ತಾರೆ. ಅವತ್ತಿನ ಕಾಲಘಟ್ಟಕ್ಕೆ ಈ ದೇಶದಲ್ಲಿ ಮಹಾನ್ ನಾಯಕರೆನಿಸಿಕೊಂಡಂತವ್ರು ಎಲ್ಲರೂ ಸಹಿತ ಈ ದೇಶವನ್ನ ಪಾಕಿಸ್ತಾನದಿಂದ ಧರ್ಮದ ಆಧಾರಿತವಾಗಿ ಬೇರೆ ಬೇರೆ ಮಾಡ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಧರ್ಮದ ಆಧಾರಿತವಾಗಿ ಪಾಕಿಸ್ತಾನವನ್ನು ಹುಟ್ಟಾಕಿದ ಒಂದ್ ಕಡೆ ಆದ್ರೆ ಒಂದು ಹೇಳ್ತಾರೆ ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳು ಎಲ್ಲರೂ ಸಹಿತ ಭಾರತಕ್ಕೆ ಬರಬೇಕು ಅಂತ ಹೇಳ್ತಾರೆ. ಭಾರತಕ್ಕೆ ಬರಬೇಕು ಅಂತ ಹೇಳಿದಾಗ ರೈಲುಗಳಲ್ಲಿ ಬೋಗಿಗಳಲ್ಲಿ ಸಾವಿರ ಸಂಖ್ಯೆಗಳಲ್ಲಿ ಒಬ್ಬರು ನಿಲ್ಲುವ ಜಾಗದಲ್ಲಿ 10 ಜನರು ಬೋಗಿಗಳಲ್ಲಿ ನಿಂತು ಭಾರತಕ್ಕೆ ಬರ್ತಾರೆ. ಅಷ್ಟೊಂದು ರೀತಿಯಾಗಿ ವಲಸೆ ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾರೆ. ನೀವು ಗೊತ್ತಿರಲಿ, ಒಂದು ಘಟನೆಯನ್ನು ಹಂಚಿಕೊಳ್ತಾರೆ. ಏನಂತ ಕೇಳಿದ್ರೆ ಪಾಕಿಸ್ತಾನದಲ್ಲಿರುವಂತಹ ಒಂದು ಹಿಂದೂ ಕುಟುಂಬದಲ್ಲಿ ಏನಾಗಿರುತ್ತೆ ಅಂತ ಕೇಳಿದ್ರೆ ತಂದೆ ತನ್ನ ಮಗಳನ್ನ ಕೊಲೆ ಮಾಡೋದಕ್ಕೆ ಹೋಗ್ತಿರ್ತಾರಂತೆ. ತಂದೆ ತನ್ನ ಸ್ವಂತ ಮಗನನ್ನೇ ಕೊಲೆ ಮಾಡೋದಕ್ಕೆ ಹೋಗ್ತಿರ್ತಾರಂತೆ. ಯಾಕೆ ನನ್ನನ್ನು ಕೊಲೆ ಮಾಡ್ತಿದ್ಯಾಪ್ಪ ಅಂತ ಹೇಳಿದಾಗ ನಾನು ನಿನ್ನನ್ನು ಹೇಗಿದ್ರು ಬಂದು ಕೊಂದು ಬಿಡ್ತಾರೆ. ಈ ಭಾರತದಲ್ಲಿ ಈ ಪಾಕಿಸ್ತಾನದಲ್ಲಿ ನಾವಿದ್ರೆ ನಿನ್ನನ್ನು ಹೇಗಾದ್ರೂ ಮಾಡಿ ಕೊಂದು ಬಿಡ್ತಾರೆ. ನಿನ್ನನ್ನು ಅತ್ಯಾಚಾರ ಮಾಡಿ ನೀವು ಕೊಲೆ ಆಗೋದಕ್ಕಿಂತ ನನ್ನ ಕೈಯಾಗಿ ನೀನು ಕೊಲೆ ಆಗಿದ್ರೆ ಇದಕ್ಕಿಂತ ದೊಡ್ಡದಾಗಿರುವಂತಹ ಖುಷಿ ನನಗೆ ಇನ್ನೊಂದಿಲ್ಲ ಅಂತ ತಂದೆ ಹೇಳ್ತಾರೆ ಅಂತ ಕೇಳಿದ್ರೆ ಅವತ್ತಿನ ಆ ದುರ್ಘಟನೆ ಹೇಗಿತ್ತು ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರುವಂತಹ ಸಂಗತಿ. ಇಂತಹ ಆಗಸ್ಟ್ 14ರ ದಿವಸದಂದು ನಾವೆಲ್ಲರೂ ಸೇರಿದ್ದೀವಿ. ಜನ್ಸಿಗಳು ಅಂದ ತಕ್ಷಣ ನಾವೆಲ್ಲ ಅನ್ಕೊಂಡಿರೋದು ಏನಂತ ಕೇಳಿದ್ರೆ ನಾವೆಲ್ಲ ಮುಂದುವರೆದವರು, ನಾವು ಬಹಳಷ್ಟು ಈ ದೇಶಕ್ಕೆ ಬಹಳ ದೊಡ್ಡ ಕೊಡುಗೆಯಾಗಿ ನಿಂತಂತವ್ರು ಅಂತ ಅನ್ಕೊಂಡಿದೀವಿ. ಈ ಜನ್ಸಿಗಳ ಹೋರಾಟ ದೆಹಲಿಯಲ್ಲಿ ನಡೀತು, ನೀಟ್ ಪ್ರಶ್ನೆ ಪತ್ರಿಕೆಯ ವಿಚಾರವಾಗಿ ನಡೀತು. ಆಮೇಲೆ ಜನ್ಸಿ ಎನ್ನುವಂತ ಈ ಶಬ್ದ ವೇಗವನ್ನು ಪಡ್ಕೊಳ್ತು. ಆದ್ರೆ ನಿಜವಾದ ಜನ್ಸಿಗಳು ಅವತ್ತಿನ ಕಾಲಘಟ್ಟಕ್ಕೆ ನಮ್ಮ ವಯಸ್ಸಿನ ಯುವಕರು ಈ ರಾಷ್ಟ್ರಕ್ಕಾಗಿ ಹೇಗೆ ಬಲಿದಾನ ಮಾಡಿರುವುದನ್ನು ನಾವೆಲ್ಲರೂ ಬರೆದು ಬಿಟ್ಟಿದ್ದೀವಿ. ನಿಜವಾಗಿಯೂ ಜನ್ಸಿಗಳು ಹೇಗಿರಬೇಕು ಅಂತ ಕೇಳಿದ್ರೆ ಒಂದು ಕಾಲ ಇತ್ತು, ಈ ರಾಷ್ಟ್ರದಲ್ಲಿ ಬ್ರಿಟಿಷರ ದಬ್ಬಾಳಿಕೆ ಮಿತಿ ಮೀರಿ ಹೋಗಿತ್ತು. ಯಾರ್ಯಾರು ಈ ದೇಶದಲ್ಲಿ ಇರುವಂತಹ ಕ್ರಾಂತಿಕಾರಿಗಳು ಈ ದೇಶಕ್ಕಾಗಿ ಪ್ರಾಣ ಬಿಟ್ಟು ಅವ್ರ ವಯಸ್ಸೆಲ್ಲವೂ ಸಹಿತ ಸಣ್ಣದೆ. ನಮಗೆಲ್ಲ ಪಠ್ಯ ಪುಸ್ತಕದಲ್ಲಿ ಹೇಳ್ಬೋದು ಅವ್ರು
ಸ್ವಾತಂತ್ರ್ಯ ತಂದುಕೊಟ್ರು, ಇವರು ಸ್ವಾತಂತ್ರ್ಯ ತಂದುಕೊಟ್ರು ಅಂತ ಹೇಳಿ ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ಗುಂಡನ್ನ ಹಾರಿಸಿದವರು ಮಂಗಲ್ ಪಾಂಡೆ. ಲಾಠಿಯ ಏಟನ್ನು ತಿಂದಂತವರು ಲಾಲಾ ಲಜಪತ್ ರಾಯ್. ಲಾಠಿಯ ಏಟನ್ನು ತಿಂದಂತವರು ಲಾಲಾ ಲಜಪತ್ ರಾಯ್. ಕಾಲಾಪಾನಿಯ ಶಿಕ್ಷೆಯನ್ನು ಅನುಭವಿಸಿದಂತವರು ವೀರ ಸಾವರ್ಕರ್ ಅವರು. 24ನೇ ವಯಸ್ಸಿಗೆ ಈ ದೇಶಕ್ಕಾಗಿ ಪ್ರಾಣವನ್ನು ಬಿಟ್ಟಂತವರು ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರು. ಆದ್ರೆ ಸ್ವತಂತ್ರ ಬಂದಿದ್ದು ಮಾತ್ರ ಶಾಂತಿಯಿಂದ ಅಂತ ಹೇಳ್ತಾರೆ. ಶಾಂತಿಯಿಂದ ಸ್ವತಂತ್ರ ಬಂದಿರಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಶಾಂತಿಯಿಂದ ಸ್ವತಂತ್ರ ಬಂತು ಅನ್ನೋದನ್ನ ಹೇಳೋದ್ರ ಜೊತೆಗೆ ಸುಮಾರು 6.5 ಲಕ್ಷ ಕ್ರಾಂತಿಕಾರಿಗಳ ಬಲಿದಾನವನ್ನು ನಾವು ಮರೆಯುವಂತವ್ರು ಆಗಬಾರದು ಅನ್ನೋದನ್ನ ನಾವೆಲ್ಲರೂ ಮನಗಾಣಬೇಕಾದಂತ ಅವಶ್ಯಕತೆ ಇವತ್ತಿನ ದಿನಮಾನಕ್ಕಿದೆ. ಬಹಳ ವಿಶೇಷ ಏನಂತ ಕೇಳಿದ್ರೆ, ನಾವೇನೋ ಪಠ್ಯ ಪುಸ್ತಕದಲ್ಲಿ ಕೇಳದೇ ಇರುವಂತ ಅದೆಷ್ಟೋ ವೀರರು ಈ ದೇಶಕ್ಕಾಗಿ ಪ್ರಾಣವನ್ನು ಬಿಟ್ಟಿದ್ದಾರೆ. ಖುದಿರಾಮ್ ಬೋಸ್ ಎನ್ನುವಂತ ಹುಡುಗ ಬಹಳ ಸಣ್ಣ ವಯಸ್ಸು, 7-8ನೇ ವಯಸ್ಸಿಗೆ ಈ ದೇಶ ದಾಸ್ಯದಲ್ಲಿದೆ, ನನ್ನ ಮೇಲೆ ಬ್ರಿಟಿಷರು ಇಷ್ಟೊಂದು ನಮ್ಮ ದೇಶದ ಮೇಲೆ ಆಕ್ರಮಣವನ್ನು ಮಾಡ್ತಿದ್ದಾರೆ, ಬರೀ ಬಾಹ್ಯವಾಗಿ ಮಾತ್ರವಲ್ಲ ನಮ್ಮ ಸಂಸ್ಕೃತಿಯ ಮೇಲೆ, ಧಾರ್ಮಿಕವಾಗಿ ಎಲ್ಲದರ ಮೇಲೆ ಆಕ್ರಮಣ ಮಾಡ್ತಿದ್ದಾರೆ, ನಾವು ಸುಮ್ಮನೆ ಕೂಡಬಾರದು ಅಂತ ಹೇಳಿ ತನ್ನೆಲ್ಲ 8 ಸ್ನೇಹಿತರನ್ನ ಕರ್ಕೊಂಡು ಅವತ್ತಿದ್ದಂತ ಕ್ರಾಂತಿಕಾರಿಗಳ ಸಂಘಟನೆಗಳ ಜೊತೆ ಸೇರಿಕೊಂಡು ಕರಪತ್ರಗಳನ್ನು ಇಟ್ಕೊಂಡು ಆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಆರಂಭ ಮಾಡ್ತಾರೆ. ಕಂಡ ಕಡೆಗಳಲ್ಲಿ ಒಂದೇ ಮಾತ್ರ ಎನ್ನುವಂತ ತಮ್ಮ ಕಿಚ್ಚನ್ನ ಎಲ್ಲಾ ಕಡೆಗೆ ಹಂಚ್ತಾರೆ. ಆ ಕರಪತ್ರಗಳನ್ನು ಹಂಚುವಾಗ ಬ್ರಿಟಿಷ್ ಅಧಿಕಾರಿಯವರನ್ನು ನೋಡಿ, ನೀನು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಕರೆಸಿ 8-10 ವರ್ಷದ ಹುಡುಗರಿಗೆ ಹೇಳ್ತಾರೆ, ಈ ಮುಂದೆ ನೀನು ಹೀಗೆ ಮಾಡೋದಾದ್ರೆ ನಿನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ವಾರ್ನಿಂಗ್ ಮಾಡಿ ಕಳಿಸ್ತಾರೆ. ವಾರ್ನಿಂಗ್ ಮಾಡಿ ಕಳಿಸಿದ್ರು ಬಗ್ಗೋ ಜಾಯಮಾನದವರು ಖುದಿರಾಮ್ ಬೋಸ್ ಅಲ್ಲ. ಅವರ ಯೌವನಕ್ಕೆ ಬರೋದನ್ನೇ ಕಾಯ್ತಾ ಇದ್ರು. ಕ್ರಾಂತಿಕಾರಿ ಸಂಘಟನೆಗಳ ಜೊತೆ ಸೇರಿಕೊಂಡು ಕಿಂಗ್ಸ್ ಕೋರ್ಟ್ ಎನ್ನುವಂತ ಒಬ್ಬ ನ್ಯಾಯಾಧೀಶ ಇದ್ದ, ಬ್ರಿಟಿಷ್ ನ್ಯಾಯಾಧೀಶ. ಕಿಂಗ್ಸ್ ಕೋರ್ಟ್ ಎನ್ನುವಂತವನು ಎಷ್ಟರ ಮಟ್ಟಿಗೆ ರಾಷ್ಟ್ರದಿಂದ ಇದ್ದ ಅಂತ ಹೇಳಿದ್ರೆ, ಆ ನ್ಯಾಯಾಧೀಶರ ಮುಂದೆ ಯಾವುದೇ ಭಾರತೀಯ ಕ್ರಾಂತಿಕಾರಿಗಳ ಕೇಸ್ ಬಂದರೂ ಸಹಿತ ಹಿಂದೆ ಮುಂದೆ ನೋಡಿದ್ರೆ ಗಲ್ಲು ಶಿಕ್ಷೆಯನ್ನು ಕೊಡ್ತಾ ಇದ್ದ. ಅವನ ವಿರುದ್ಧ ಭಾರಿ ಎಲ್ಲರೂ ಸಿಟ್ಟಿತ್ತು, ಸೇಡಿತ್ತು. ಕ್ರಾಂತಿಕಾರಿಗಳು ವಿಚಾರವನ್ನು ಮಾಡ್ತಾರೆ. ಏನ್ ವಿಚಾರ ಅಂತ ಕೇಳಿದ್ರೆ, ಈ ಕಿಂಗ್ಸ್ ಕೋರ್ಟ್ ಅನ್ನ ಸುಮ್ಮನೆ ಬಿಟ್ಟರೆ ನಮ್ಮನ್ನು ಯಾರನ್ನು ಉಳಿಸೋದಿಲ್ಲ ಅಂತ ಹೇಳಿ ಅವನನ್ನ ಕೊಲ್ಲಬೇಕು. ಯಾರು ಕೊಲ್ಲೋದಕ್ಕೆ ಹೋಗ್ತೀರಿ ಅಂದಾಗ 16 ವರ್ಷದ ಖುದಿರಾಮ್ ಬೋಸ್ ಕೈ ಎತ್ತಿ ಹೇಳ್ತಾನೆ, ನಾನು ಹೋಗ್ತೀನಿ ಅಂತ ಹೇಳಿ. ಈ ವಿಚಾರ ಬ್ರಿಟಿಷರಿಗೆ ಗೊತ್ತಾಗ್ತದೆ. ಬಂಗಾಳದಿಂದ ಮುಜಾಫರ್ ನಗರಕ್ಕೆ ಆ ಒಬ್ಬ ನ್ಯಾಯಾಧೀಶ ಕಿಂಗ್ಸ್ ಕೋರ್ಟ್ ಅನ್ನು ವರ್ಗಾವಣೆ ಮಾಡ್ತಾರೆ. ಅವನ ಆ ಕಡೆ ಹೋದಲ್ಲ ಏನ್ ಮಾಡ್ಬೇಕಂತ ವಿಚಾರವನ್ನು ಮಾಡುವಂತ ಸಂದರ್ಭದಲ್ಲಿ ಖುದಿರಾಮ್ ಬೋಸ್ ಹೇಳ್ತಾನೆ, ನಾನೇ ಆ ಮುಜಾಫರ್ ನಗರಕ್ಕೆ ಹೋಗ್ತೀನಿ ಅಂತ. 16ನೇ ವಯಸ್ಸಿಗೆ ನಾನೆಲ್ಲ ಜಂಜಿಗಳು ಅಂತ ಹೇಳಿ ಕಿರೀಟವನ್ನು ತಲೆ ಮೇಲೆ ಇಟ್ಕೊಂಡಂತವ್ರು 16ನೇ ವಯಸ್ಸಿಗೆ ಏನೇನ್ ಮಾಡ್ತಿದ್ರು ಅಂತ ಒಂದು ಸಾರಿ ವಿಚಾರ ಮಾಡೋದು. 16ನೇ ವಯಸ್ಸಿಗೆ ಮನೆಯಲ್ಲಿ ತಂದೆ ತಾಯಿಗಳು ಹೇಳಿದ್ರೆ ತಂದೆ ತಾಯಿಗಳು ಮಾತನ್ನೇ ಕೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದ್ಯಾರೋ ಕ್ರಾಂತಿಕಾರಿಗಳು, ಅವನಿಗೆ ಸಂಬಂಧ ಇಲ್ಲದಂತ ಕ್ರಾಂತಿಕಾರಿಗಳು ಹೇಳಿದ್ರು ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಆ ಕಿಂಗ್ಸ್ ಕೋರ್ಟ್ ಎನ್ನುವಂತ ಅಧಿಕಾರಿಗಳ ತಗೋಬೇಕಂತೇಳಿ 16 ವರ್ಷದ ಪುಟ್ಟ ಬಾಲಕ ಹೋಗ್ತಾನೆ. ಪ್ರತಿ ದಿವಸ ಅವನ ಚಲನವಲವನ್ನು ಗಮನಿಸ್ತಾನೆ. ಅವನು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಅವನ ದಿನಚರಿ ಎಲ್ಲವನ್ನ ಗಮನಿಸಿ ಆ ಒಂದು ಕುದುರೆ ಗಾಡಿಯಲ್ಲಿ ಬರ್ತಾ ಇದ್ದಂತಹ ಕಿಂಗ್ಸ್ ಕೋರ್ಟ್ ನ ಮೇಲೆ ಒಂದು ಕೈಯಲ್ಲಿ ಬಂದೂಕು, ಮತ್ತೊಂದು ಕೈಯಲ್ಲಿ ಬಾಂಬ್ ಅನ್ನು ಹಿಡಿದು ಅವರ ಮೇಲೆ ಹಾಕ್ತಾನೆ. ದುರಾದೃಷ್ಟ ಅಂದ್ರೆ 2 ಜನ ಮಹಿಳೆಯರು ಸಾಯ್ತಾರೆ, ಕಿಂಗ್ಸ್ ಕೋರ್ಟ್ ಸಾಯೋದಿಲ್ಲ. ಇವರನ್ನ ಅರೆಸ್ಟ್ ಮಾಡಿ ಕೋರ್ಟ್ ನಲ್ಲಿ ವಿಚಾರಣೆಯ ನಾಟಕ ಮಾಡಿ ಗಲ್ಲಿಗೇರಿಸಬೇಕು ಅಂತ ಇವರನ್ನ ಗಲ್ಲು ಕಂಬದ ಬಳಿಗೆ ನಿಂತಾಗ ಅವರಿಗೆ ವಯಸ್ಸು ಬರೀ 17 ವರ್ಷ ಮಾತ್ರ. 17 ವರ್ಷದ ಖುದಿರಾಮ್ ಬೋಸ್ ಗಲ್ಲು ಕಂಬದ ಮೇಲೆ ನಿಂತ್ಕೊಂಡು ಹೇಳ್ತಾರೆ, ನನ್ನಷ್ಟು ಸಣ್ಣ ವಯಸ್ಸಿಗೆ ದೇಶಕ್ಕಾಗಿ ಪ್ರಾಣವನ್ನು ಬಿಡುವಂತ ಬಹಳ ದೊಡ್ಡ ಸೌಭಾಗ್ಯ ಬಂದಿದೆ. ಇಂತಹ ದೊಡ್ಡ ಸೌಭಾಗ್ಯ ಮತ್ತಾರಿಗೂ ಸಿಗೋದಕ್ಕೆ ಸಾಧ್ಯವಿಲ್ಲ. ನಾನು ಖುಷಿಯಿಂದ ಈ ದೇಶಕ್ಕಾಗಿ ಪ್ರಾಣವನ್ನು ಬಿಡ್ತೇನೆ ಅಂತ ಹೇಳಿ 17 ವರ್ಷದ ಖುದಿರಾಮ್ ಬೋಸ್ ಹೇಳ್ತಾರೆ. ಆದ್ರೆ ನಾವು 16-17ನೇ ವಯಸ್ಸಿಗೆ ಜನ್ಸಿಗಳು ಅನಿಸ್ಕೊಂಡಂತವ್ರು ಏನೇನ್ ಮಾಡ್ತಿದ್ದೀವಿ ಅಂತ ಒಂದ್ ಸಾರಿ ವಿಚಾರವನ್ನು ನಾವು ಮಾಡಬೇಕಲ್ಲ. ನಾವು ಯಾವುದನ್ನು ವಿಚಾರಣೆ ಮಾಡುತ್ತಿಲ್ಲ. ನಮ್ಮ ಪಠ್ಯ ಪುಸ್ತಕಗಳ ತಪ್ಪು ಸಾಕಷ್ಟಿದೆ. ಯಾಕಂದ್ರೆ ಇಂಥವರ ಹೆಸರುಗಳನ್ನ ನಮ್ಗೆ ಹೇಳ್ಕೊಡ್ಲೇ ಇಲ್ಲ. ನಾವೆಲ್ಲ ಚಾಪೇಕರ್ ಸಹೋದರರು ಅಂತ ಹೇಳಿ ಅವರ ಹೆಸರನ್ನು ನಾವು ಕೇಳಿರೋದಿಲ್ಲ. ಮನೆಯಲ್ಲಿರುವಂತ 2-3 ಜನ ಅಣ್ಣ ತಮ್ಮಂದಿರು ನಾವು ಜನ್ಸಿಗಳು ಅನಿಸ್ಕೊಂಡಂತವ್ರು ನಮ್ಮಲ್ಲಿ ಹೊಂದಾಣಿಕೆ ಇರುವುದಿಲ್ಲ. 3 ಜನ ಚಾಪೇಕರ್ ಎನ್ನುವಂತ ಸಹೋದರರು, 3 ಜನ ಒಳ ಹುಟ್ಟಿನವರು. ಬ್ರಿಟಿಷರ ದಬ್ಬಾಳಿಕೆಯನ್ನು ಸಹಿಸಿಕೊಳ್ಳಲಾರದೆ ಅವತ್ತಿಗೆ ಬ್ರಿಟಿಷರ ವಿರುದ್ಧ ಸೆಟಲ್ ನಿಂತಂತವ್ರು. ಹೇಗಿತ್ತು ಅವತ್ತಿನ ನಿರ್ಮಾಣ ಅಂದ್ರೆ ಪ್ಲೇಗ್ ರೋಗ ಅನ್ನೋದು ಬಂದಿತ್ತು. ಪ್ಲೇಗ್ ರೋಗ ಅಂದ್ರೆ ಬಹಳ ವೇಗವಾಗಿ ಹರಡುವಂತಹ ರೋಗ, ಜೀವವನ್ನು ತೆಗೆದುಕೊಳ್ಳುವಂತಹ ರೋಗ. ಮಹಾರಾಷ್ಟ್ರದ ಪುಣೆಯ ಭಾಗದಲ್ಲಿ ಬಹಳ ವಿಶೇಷವಾಗಿ ಈ ರೋಗ ಎಲ್ಲರ ಜೀವವನ್ನು ತೆಗಿತಾ ಇತ್ತು. ಆ ಸಂದರ್ಭಕ್ಕೆ ಆ ಒಂದು ಪುಣೆ ನಗರಕ್ಕೆ ರ್ಯಾಂಡ್ ಎನ್ನುವಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ನಿಯೋಜನೆ ಮಾಡ್ತಾರೆ. ಏನು ರ್ಯಾಂಡ್ ಎನ್ನುವಂತ ಬ್ರಿಟಿಷ್ ಅಧಿಕಾರಿಯ ಕೆಲಸ ಅಂತ ಕೇಳಿದ್ರೆ, ಆ ಪ್ಲೇಗ್ ರೋಗವನ್ನು ತಡೆಗಟ್ಟಬೇಕು, ಎಲ್ಲರೂ ತಪಾಸಣೆಯನ್ನು ಮಾಡಬೇಕು ಅಂತ. ಆ ರ್ಯಾಂಡ್ ಎನ್ನುವಂತ ಬ್ರಿಟಿಷ್ ಅಧಿಕಾರಿಯ ಕೈಯಲ್ಲಿ ಪೂರ್ತಿಯಾಗಿ ಕ್ರಿಶ್ಚಿಯನ್ ಮೈಂಡ್ ಸೆಟ್ ತುಂಬಿಕೊಂಡಿರ್ತದೆ. ಎಲ್ಲವನ್ನೂ ಸಹಿತ ಧಾರ್ಮಿಕವಾಗಿ ನೋಡ್ತಾನೆ. ತಪಾಸಣೆಯ ನೆಪದಲ್ಲಿ ನನ್ನ ದೇಶದ ತಾಯಂದಿರ ಮರ್ಮಾಂಗಗಳನ್ನು ನೋಡುತ್ತಾನೆ. ಯಾವ್ಯಾವ ಮರ್ಮ
ಮರ್ಮಾಂಗಗಳನ್ನು ಮುಟ್ಟಬಾರದು ಅದೆಲ್ಲವನ್ನು ಮುಟ್ಟೋದಕ್ಕೆ ಆರಂಭ ಮಾಡ್ತಾನೆ. ಬೇಕು ಅಂತಲೇ ಈ ದೇಶದ ತಾಯಂದಿರ ಬಟ್ಟೆಗಳನ್ನು ಬಿಚ್ಚಿಸಿ ನಡುರೋಡಿನಲ್ಲಿ ಅವರನ್ನ ತಪಾಸಣೆ ಮಾಡ್ತಾನೆ. ನಮ್ಮ ದೇವಸ್ಥಾನದ ಒಳಗಡೆ ಬೂಟುಗಾಲಿನಿಂದ ಆ ಲ್ಯಾಂಡ್ ಎನ್ನುವಂತ ಬ್ರಿಟಿಷ್ ಅಧಿಕಾರಿ ಒಳಗಡೆ ಹೋಗಿ ಆ ದೇವಸ್ಥಾನದ ಗರ್ಭಗುಡಿಯೊಳಗೆಲ್ಲ ಓಡಾಡ್ತಾನೆ. ದೇವರ ಕೋಣೆಯ ಒಳಗಡೆ ಹೋಗಿ ಅಲ್ಲಿರುವಂತ ಎಲ್ಲ ದೇವರ ವಿಗ್ರಹಗಳನ್ನ ಕಾಲಿನಿಂದ ಒತ್ತು ಹೊರಗಡೆ ಹಾಕ್ತಾನೆ. ಇದೆಲ್ಲವನ್ನು ನೋಡಿದಂತಹ ಚಾಪೇಕರ್ ಸಹೋದರರು ಸಹಿಸಿಕೊಳ್ಳಿಲ್ಲ. ಪುಣೆ ನಗರದಲ್ಲಿದ್ದಂತ ಸಾಕಷ್ಟು ಜನ ತಮ್ಮ ವಯಸ್ಸಿನ ಜನ್ಸಿಗಳನ್ನ ಸೇರಿಸಿಕೊಂಡು, ಅವತ್ತಿನ ನಮ್ಮ ವಯಸ್ಸಿನ ಜನ್ಸಿಗಳು, ಅವರು ಜನ್ಸಿಗಳಲ್ಲ, ಆದ್ರೂ ಅವತ್ತಿದ್ದಂತವರನ್ನ ಸೇರಿಸಿಕೊಂಡು ಏನಾದ್ರೂ ಮಾಡಬೇಕಂತ ಹೇಳಿ ಆ ಲ್ಯಾಂಡ್ ಎನ್ನುವಂತ ಬ್ರಿಟಿಷ್ ಅಧಿಕಾರಿಯ ಕೊಲೆಯನ್ನ ಮಾಡ್ತಾರೆ. ಅಂತ ಚಾಪೇಕರ್ ಸಹೋದರರು ಸಹಿತ ಈ ರಾಷ್ಟ್ರಕ್ಕಾಗಿ ಪ್ರಾಣಾರ್ಪಣೆಯನ್ನು ಮಾಡ್ತಾರೆ. ಅಂಥವ್ರನ್ನ ನಾವ್ಯಾರು ಓದೇ ಇಲ್ಲ, ತಿಳ್ಕೊಳ್ಳಿಲ್ಲ. ಅವರ ವಯಸ್ಸು ಬಹಳ ಇರಲಿಲ್ಲ, 24, 25, 26 ವರ್ಷದ ಆ ಸಣ್ಣ ವಯಸ್ಸಿನ ಚಾಪೇಕರ್ ಸಹೋದರರು ಈ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರೆ. ಇಂಥವರ ವಿಚಾರಧಾರೆಗಳನ್ನ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ಬಹಳ ದೊಡ್ಡದಾಗಿರುವಂತಹ ಸಂಗತಿ. ಆದ್ರೆ ನಾವು ತಿಳಿಸುವಂತವ್ರಿಲ್ಲ. ಈ ದೇಶದಲ್ಲಿ ಜಲಿಯನ್ ವಾಲಾಬಾಗ್ ಎನ್ನುವಂತ ಒಂದು ಹತ್ಯಾಕಾಂಡ ನಡೀತದೆ. ನಾವೆಲ್ಲ ಓದಿರ್ತೀವಿ, 10ನೇ ತರಗತಿ ಇದ್ದಾಗ ನಮ್ಗೆಲ್ಲ ಜಲಿಯನ್ ವಾಲಾಬಾಗ್ ಅಂತ ಕಲಿಸಿದ್ದಾರೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಯ್ತು ಅಂತ ಮಾತ್ರ ಹೇಳ್ತಾರೆ. ಯಾಕಂದ್ರೆ ಬ್ರಿಟಿಷರ ಪೌರುಷವನ್ನ ನಮ್ಗೆ ತಿಳಿಸಬೇಕಾಗಿತ್ತು. ಜಲಿಯನ್ ವಾಲಾಬಾಗ್ ಬಗ್ಗೆ ಹೇಳಿದ್ರು. ಏನು ಜಲಿಯನ್ ವಾಲಾಬಾಗ್ ಅಂತ ಕೇಳಿದ್ರೆ, ಜಲಿಯನ್ ವಾಲಾಬಾಗ್ ಎನ್ನುವಂಥದ್ದು ಪಂಜಾಬ್ ಒಂದು ಪ್ರದೇಶ. ಸುತ್ತಲೂ ಎತ್ತರದ ಗೋಡೆಗಳಿದಾವೆ, 20 ಅಡಿಯ ಎತ್ತರದ ಗೋಡೆಗಳು. ಆ ಗೋಡೆ ಒಳಗೆ 100 ಜನ ಭಾರತೀಯರು ಸೇರಿಕೊಂಡು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಿರ್ತಾರೆ. ಯಾರಿಗೂ ತೊಂದರೆಯನ್ನು ಕೊಡದಂತೆ ಪ್ರತಿಭಟನೆ ಮಾಡ್ತಿರ್ತಾರೆ. ಆ ಸಂದರ್ಭಕ್ಕೆ ಜನರಲ್ ಡಯರ್ ಎನ್ನುವಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಒಳಗಡೆ ಬರ್ತಾನೆ. ಒಳಗಡೆ ಬಂದಲ್ಲಿದ್ದಂತಹ ಭಾರತೀಯರು ಹೇಳ್ತಾನೆ, ನೀವ್ ಯಾರು ಈ ಹೋರಾಟವನ್ನು ಮಾಡಬಾರ್ದು, ಹೊರಗಡೆ ಹೋಗಿ ಅಂದಾಗ ಅಲ್ಲಿದ್ದವ್ರು ಕೇಳ್ತಾರೆ, ನಾವು ಯಾರಿಗೂ ತೊಂದರೆ ಕೊಡದೆ ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ವಿ, ನಮ್ಗೆ ಯಾಕೆ ನೀವು ಈ ರೀತಿ ಹೇಳ್ತಿದ್ದೀರಾ ಅಂದಾಗ ಅವರು ಕೊನೆಯ ಮಾತನ್ನು ಕೊಡ್ತಾರೆ, ಒಂದ್ ವೇಳೆ ನೀವು ಹೋಗದೇ ಇದ್ರೆ ನಿಮ್ಮ ಮೇಲೆ ಗುಂಡುಗಳನ್ನು ಹಾರಿಸಲಾಗ್ತದೆ ಅಂತ ಹೇಳಿ 200-300 ಜನ ಬ್ರಿಟಿಷ್ ಪೊಲೀಸರನ್ನ ಕರೆದು ಆ ಮೈದಾನದ ಸುತ್ತಲೂ ಅವರನ್ನ ನಿಲ್ಲಿಸಿ ಫೈರ್ ಅಂತ ಹೇಳಿ ಆದೇಶವನ್ನು ಕೊಡ್ತಾರೆ. ನಿಮಗೆ ಗೊತ್ತಿರಲಿ, 300-400 ಜನ ಭಾರತೀಯರು ಅದೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಅದೇ ಮೈದಾನದಲ್ಲಿ ಅವರೆಲ್ಲರೂ ಬಿದ್ದು ಪ್ರಾಣವನ್ನು ಬಿಡ್ತಾರೆ. ಆ ಒಂದು ಮೈದಾನದಲ್ಲಿ ಒಂದು ಬಾವಿ ಇತ್ತು. ಆ ಬಾವಿಯ ಒಳಗಡೆ ತಮ್ಮ ಜೀವವನ್ನು ಉಳಿಸಿಕೊಳ್ಳೋದಕ್ಕಾಗಿ ಜಿಗಿದ್ರೆ ಕೈಕಾಲು ಮುರಿಬಹುದು, ಆದ್ರೆ ಜೀವ ಉಳಿಯುತ್ತೆ ಅನ್ನೋ ಕಾರಣಕ್ಕಾಗಿ ಬಾವಿ ಒಳಗಡೆ ಆಗಿರುವಂತಹ ಭಾರತೀಯರು ಜಿಗಿತಾರೆ. ಅವ್ರ ಮೇಲೆ 200 ಜನ ಜಿಗಿದು ಅವರ ಜೀವ ಸಹಿತ ಹಾಳಾಗಿ ಹೋಗ್ತದೆ. 200-300 ಜನ ಭಾರತೀಯರು ಈ ದೇಶಕ್ಕಾಗಿ ಪ್ರಾಣವನ್ನು ಬಿಡ್ತಾರೆ. ಆ ಜನರಲ್ ಡಯರ್ ಎನ್ನುವಂತಹ ಅಧಿಕಾರಿ ಫೈರ್ ಅಂತ ಆದೇಶವನ್ನು ಕೊಟ್ಟ. ಆ ಫೈರ್ ಅಂತ ಆದೇಶವನ್ನು ಕೊಡೋದಕ್ಕಾಗಿ ಮೈಕಲ್ ಹೋಡವೇರ್ ಎನ್ನುವಂತಹ ಬ್ರಿಟಿಷ್ ಅಧಿಕಾರಿ ಸಹಿಯನ್ನ ಮಾಡಿರ್ತಾನೆ. ಇದನ್ನ ಒಬ್ಬ ಭಾರತ ನೋಡ್ತಾನೆ. ಭಾರತ ನೋಡಿ ಬಹಳ ದುಃಖ ಆಗ್ತದೆ. ನಮ್ಮ ದೇಶದ ಜನರನ್ನ ಎಷ್ಟು ಅಮಾನವೀಯವಾಗಿ ನಡೆಸಿಕೊಳ್ತಿದ್ದಾರೆ, ಇದನ್ನ ಸುಮ್ಮನೆ ಬಿಡಬಾರದು. ನಮ್ಮ ಅಣ್ಣತಮ್ಮಂದಿರು ಈ ಜಲಿಯನ್ ವಾಲಾಬಾಗ್ ನಲ್ಲಿ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ, ಇವರನ್ನ ಸುಮ್ಮನೆ ಬಿಡಬಾರದು ಅಂತ ಹೇಳಿ ಆ ಒಬ್ಬ ಬಾಲಕ ಶಪಥವನ್ನ ಮಾಡ್ತಾನೆ. ಭಾರತವನ್ನ ಬಿಟ್ಟು ಇಂಗ್ಲೆಂಡಿಗೆ ಹೋಗ್ತಾನೆ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, ತನ್ನ ಜೀವನದ ಅಮೂಲ್ಯವಾದಂತಹ 20 ವರ್ಷಗಳನ್ನ ಹೋಟೆಲ್ ಮತ್ತೊಂದರ ಇಂಗ್ಲೆಂಡ್ ಎನ್ನುವಂತಹ ದೇಶದಲ್ಲಿ ಕೆಲಸ ಮಾಡಿ ಜನರಲ್ ಓಡವೇರ್ ಎನ್ನುವಂತಹ ಬ್ರಿಟಿಷ್ ಅಧಿಕಾರಿಯನ್ನು ಹುಡುಕ್ತಾನೆ. ಯಾಕೆ ಅಂತ ಕೇಳಿದ್ರೆ, ಫೈರ್ ಅಂತ ಆದೇಶವನ್ನು ಕೊಡೋದಕ್ಕಾಗಿ ಸಹಿ ಮಾಡಿರುವಂತಹ ಪುಣ್ಯಾತ್ಮ ಅವನಾಗಿದ್ದ. ಅದಕ್ಕಾಗಿ ಅವನನ್ನು ಹುಡುಕಾಡ್ತಾನೆ. ಕೊನೆಗೂ ಒಂದು ದಿವಸ ಸಿಗ್ತಾನೆ. ಅವತ್ತಿಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇಂದ ಸಿಕ್ಬಿಡ್ತಿದ್ದ. ಅಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಏನೂ ಇರಲಿಲ್ಲ. 10 ಗುರಿ ಇಲ್ಲದಂತಹ ದೇಶಕ್ಕೆ ಹೋಗಿ 20 ವರ್ಷಗಳ ಕಾಲ ಅಲ್ಲಿ ಜೀವನವನ್ನು ಕಳೆದು 20 ವರ್ಷದ ನಂತರ ಜನರಲ್ ಓಡವೇರನ್ನು ಹುಡುಕಿ 75ನೇ ವಯಸ್ಸಿನ ಜನರಲ್ ಓಡವೇರ್ಗೆ ಅವತ್ತಿನ ಬ್ರಿಟಿಷರು ಹತ್ಯಾಕಾಂಡ ನಡೆಸಿದವನು ಅಂತ ಹೇಳಿ ದೊಡ್ಡ ಕಿರೀಟವನ್ನು ಕೊಟ್ಟು ಮಾನ ಸನ್ಮಾನಗಳನ್ನು ಮಾಡ್ತಿರ್ತಾರೆ ಆ ವ್ಯಕ್ತಿಗೆ. ಅಂತಹ ಜನರಲ್ ಓಡವೇರನ್ನ ಹುಡುಕಿ ಆ ಸಭೆಯಲ್ಲಿ ಕುಳಿತಿರ್ತಕ್ಕಂಥ ಜನರಲ್ ಓಡವೇರನ್ನ ಇದೇ ರೀತಿಯಾದಂತಹ ದೊಡ್ಡ ಹಾಲ್ ನಲ್ಲಿ ಜನರಲ್ ಓಡವೇರ್ ಕುಳಿತಿರ್ತಾನೆ. ಅಲ್ಲಿಂದ ಬಂದಿರುವಂತಹ ಆ ವ್ಯಕ್ತಿ ಬಂದು ಅವರ ತಲೆಗೆ ಗುಂಡಿಟ್ಟು ಹಾರಿಸಿ ಹೇಳ್ತಾನೆ, ಭಾರತೀಯರಿಗೆ ಅಪಮಾನ ಮಾಡಿದ್ರೆ ಸುಮ್ಮನೆ ಕೂಡುವಂತ ಜಾಯಮಾನದವರು ನಾವಲ್ಲ, 20 ವರ್ಷದ ಹಿಂದೆ ನನ್ನ ದೇಶದವರಿಗೆ ಗುಂಡು ಹಾರಿಸಿರುವ ಪ್ರತಿಫಲ ಏನು ಅಂತ ಹೇಳಿ ಹೊಡಿತಾನೆ ಅಂತ ಕೇಳಿದ್ರೆ, ಅಂತಹ ವ್ಯಕ್ತಿ ಯಾರಂದ್ರೆ ಉಧಮ್ ಸಿಂಗ್ ಎನ್ನುವಂತಹ ವ್ಯಕ್ತಿ. ಇವತ್ತಿಗೂ ಸಹಿತ ಆ ವ್ಯಕ್ತಿಯ ಬಗ್ಗೆ ನಾವು ಕೇಳಿ ಮದನ್ಲಾಲ್ ಧಿಂಗ್ರಾ ಎನ್ನುವಂತವನು ಶೋಕಿಲಾಲ ಅಂತ ಹೇಳಿ ಅವನ್ನ ಕರೀತಿದ್ರು. ಎಷ್ಟರ ಮಟ್ಟಿಗೆ ಶೋಕಿಯನ್ನು ಮಾಡ್ತಿದ್ದ ಅಂತ ಕೇಳಿದ್ರೆ, ಮನೆಯ ಎಲ್ಲಾ ವೈಭೋಗಗಳನ್ನ ಇಂಗ್ಲೆಂಡ್ ನೆಲದಲ್ಲಿ ಇದ್ದು ಬಹಳಷ್ಟು ಶೋಕಿಯನ್ನು ಮಾಡ್ತಿದ್ದ. ವೀರ ಸಾವರ್ಕರ್ ಅವರ ಸಂಪರ್ಕಕ್ಕೆ ಬಂದು ರಾಷ್ಟ್ರಕ್ಕಾಗಿ ಏನಾದ್ರೂ ಮಾಡ್ಬೇಕಂತ ಹೇಳಿ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಮಾಡಿದಂತಹ ಬ್ರಿಟಿಷ್ ಅಧಿಕಾರಿಯನ್ನು ಹುಡುಕಿಕೊಳ್ತಾರೆ. ಅವನನ್ನ ಗಲ್ಲಿಗೆ ಏರಿಸಬೇಕು ಅಂತ ನಿರ್ಧಾರ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾನೆ ಮದನ್ಲಾಲ್ ಧಿಂಗ್ರಾ, ನಾನು ದೊಡ್ಡ ಮಗ, ನೀನು ದೊಡ್ಡ ತಾಯಿ ಭಾರತ ಮಾತೆ, ನಾನು ನಿನಗೆ ರಕ್ತವನ್ನಲ್ಲದೆ
ವಿಶ್ವದಲ್ಲಿ ಮತ್ತೇನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ನಗುನಗುತ್ತಾ ಗಲ್ಲಿಗೇರಿದಂತವರು ಮದನ್ ಲಾಲ್ ಧಿಂಗ್ರಾ ಅಂತ ಹೇಳಿ. ಈ ದೇಶ ಇಂಥ ಅನೇಕ ಕ್ರಾಂತಿಕಾರಿಗಳ ಹೋರಾಟದ ಪ್ರತಿಫಲವಾಗಿ ನಾವು ಇವತ್ತಿನ ಈ ಸ್ವಾತಂತ್ರ್ಯವನ್ನ ಅನುಭವಿಸ್ತಾ ಇದ್ದೀವಿ. ಇನ್ನು ಹೇಳ್ತಾ ಹೋದ್ರೆ ರಾತ್ರಿ ಎಲ್ಲ ಇಂಥವರ ಕಥೆಗಳನ್ನ ಹೇಳ್ತಾ ಹೋಗ್ಬೋದು. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು 3 ಜನ ಎಂತಹ 24-25ನೇ ವಯಸ್ಸಿನ ಯುವಕರು ತಮ್ಮ ಜೀವನದ ಅಮೂಲ್ಯವಾದಂತಹ ಅದ್ಭುತವಾದಂತಹ ಕ್ಷಣಗಳು. ಭಗತ್ ಸಿಂಗ್ ಅವರಿಗೆ ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾರೆ. ನಿಶ್ಚಯ ಮಾಡಿದಂತಹ ಸಂದರ್ಭದಲ್ಲಿ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಮನೆಯನ್ನು ಬಿಟ್ಟು ಓಡಾಡ್ತಾ ಇರ್ತಾರೆ, ಸಮಾಜಕ್ಕಾಗಿ ಸಮರ್ಪಿಸಿಕೊಂಡಿರ್ತಾರೆ. ಮದುವೆ ಮಾಡಿದ್ರೆ ಇವ್ರು ಮನೆಯಲ್ಲಿ ಇರ್ಬೋದು ಅಂತ ವಿಚಾರ ಮಾಡಿ ಭಗತ್ ಸಿಂಗ್ ಅವರಿಗೆ ಮದುವೆ ಮಾಡ್ಬೇಕಂತ ವಿಚಾರ ಮಾಡಿದಾಗ ನಿಶ್ಚಿತಾರ್ಥದ ದಿನದಂತೆ ರಾತ್ರಿ ಒಂದು ಲೆಟರ್ ಅನ್ನು ಬರೀತಾರೆ ಭಗತ್ ಸಿಂಗ್ ಅವರು. 24ನೇ ವಯಸ್ಸಿನ ಹುಡುಗ ಒಂದು ಲೆಟರ್ ಅನ್ನು ಬರೀತಾರೆ. ನಾನು ಮದುವೆ ಆಗುವುದಾದ್ರೆ ಸ್ವತಂತ್ರ ಭಾರತದಲ್ಲಿ ಮಾತ್ರ, ನಾನು ಮದುವೆ ಆಗುವುದಾದ್ರೆ ಸ್ವತಂತ್ರ ಭಾರತದಲ್ಲಿ ಮಾತ್ರ. ಒಂದು ವೇಳೆ ನಾನು ಸ್ವತಂತ್ರ ಭಾರತದಲ್ಲಿ ಮದುವೆ ಆಗದಿದ್ರೆ ಮೃತ್ಯುವೇ ನನ್ನ ಮಡದಿಯಾಗಬೇಕು ಅಂತ ಹೇಳ್ತಾರೆ. ಇಂಥ ಅದ್ಭುತವಾದಂತಹ ಮಾತನ್ನು ಹೇಳ್ತಾರೆ ಭಗತ್ ಸಿಂಗ್. ಮೃತ್ಯುವಿನ ಮಡದಿಯಾಗಬೇಕು ಅಂತ ಹೇಳ್ತಾರೆ. ಇಂಥ ಭಗತ್ ಸಿಂಗ್ ಅವರು ಈ ರಾಷ್ಟ್ರಕ್ಕಾಗಿ ಸಮರ್ಪಣೆಯನ್ನು ಮಾಡಿಕೊಂಡು ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದಿರುವಂತಹ ನೆಪದಲ್ಲಿ ಅವರನ್ನ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿ ಮಾರ್ಚ್ 23, 1931 ಅವರನ್ನ ಗಲ್ಲಿಗೇರಿಸಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. ಮಾರ್ಚ್ 24ಕ್ಕೆ ಗಲ್ಲಿಗೇರಿಸಬೇಕಾಗಿತ್ತು. ಆದರೆ ಕುತಂತ್ರಿ ಬುದ್ಧಿಯ ಬ್ರಿಟಿಷರು 23ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಜೈಲಿನಲ್ಲಿ ಓದ್ತಾ ಕುಳಿತಿರುವಂತಹ ಭಗತ್ ಸಿಂಗ್ಗೆ ಹೋಗಿ ಹೇಳ್ತಾರೆ, ನಿಮ್ಮನ್ನ ನಾಳೆ ಎಲ್ಲ ಗಲ್ಲಿಗೇರಿಸೋದು ಇವತ್ತೇ ಅಂತ ಹೇಳಿ. ನಮ್ಮ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ನಾಳೆ ಟೆಸ್ಟ್ ಇದ್ದೀನಿ ಅಂತ ಹೇಳಿ ಇವತ್ತೇ ಟೆಸ್ಟ್ ಇಟ್ಬಿಟ್ರೆ ಹೃದಯಾಘಾತ. ಆದ್ರೆ ಸಾವು ನಾಳೆ ಇವತ್ತೇ ಸಾವು ಅಂತ ಹೇಳಿದ್ರೆ ಹೇಗಾಗಿರೋದು ಭಗತ್ ಸಿಂಗ್ ಅವರಿಗೆ? ಭಗತ್ ಸಿಂಗ್ ಒಂದು ಮಾತನ್ನ ಹೇಳ್ತಾರೆ, ನಾನೊಂದು ಪುಸ್ತಕವನ್ನು ಓದ್ತಾ ಇದ್ದೀನಿ, 2 ಪುಟಗಳು ಉಳಿದಿದ್ದಾವೆ, ಓದಿ ಮುಗಿಸಿ ಬರ್ತೇನೆ ಅಂತ ಹೇಳ್ತಾರೆ. 2-3 ತಾಸಿಗೆ ಈ ರಾಷ್ಟ್ರಕ್ಕಾಗಿ ಪ್ರಾಣ ಬಿಡುವಂತಹ ಭಗತ್ ಸಿಂಗ್ ಓದಬೇಕು ಅಂತ ಹಂಬಲಿಸಿದ್ದಾರೆ. ನಾವು ನಿಗಲರು ಕನಿಷ್ಠ 20 ವರ್ಷ ಆದ್ರೂ ಬದುಕ್ತೀವಿ, ನಾವ್ ಯಾರು ಓದೋದಕ್ಕೆ ತಯಾರಿಲ್ಲ. ಯಾಕಂದ್ರೆ ನಮ್ಮನ್ನ ಇನ್ಸ್ಟಾಗ್ರಾಮ್ ಎನ್ನುವಂತ ಹಗ್ಗ ಕಟ್ಟಿ ಹಾಕಿ 2-3 ತಾಸಿಗೆ ಸತ್ತು ಹೋಗುವಂತ ಭಗತ್ ಸಿಂಗ್ ಓದ್ಬೇಕಂತ ಹಂಬಲಿಸ್ತಾ ಇರುವಾಗ ಕನಿಷ್ಠ 20 ವರ್ಷ ಬದುಕ್ತೀವಿ. ಜಂತ್ರಿಗಳು ಅನ್ಸ್ಕೊಂಡಂತವ್ರು, ಜಂತ್ರಿ ಕಿರೀಟವನ್ನು ತೊಡ್ಕೊಂಡಂತವ್ರು ಕನಿಷ್ಠ 20 ವರ್ಷ ಆದ್ರೂ ಓದುತ್ತೀವಿ, ನಾವ್ ಯಾರು ಓದೋದಕ್ಕೆ ತಯಾರಿಲ್ಲ. ಆನ್ಲೈನ್ ಕ್ಲಾಸ್ ನೆಪದಲ್ಲಿ ನಾವೆಲ್ಲರೂ ಸೆಕೆಂಡ್ PUC ಇದ್ದಾಗ, ಫಸ್ಟ್ PUC ಇದ್ದಾಗ ನಮ್ಮನ್ನು ಫೋನ್ ಕೊಡಿಸಿದ್ರು. ಆ ಆನ್ಲೈನ್ ಕ್ಲಾಸ್ ನಮ್ಮನ್ನ ಪೂರ್ತಿಯಾಗಿ ಜೀವನ ತುಂಬ ಆನ್ಲೈನ್ ನಲ್ಲೇ ಇರುವಂತ ಮಾಡಿದ್ರು. ಇದು ನಮ್ಮ ಈ ಬದುಕಿನ ಈ ಜನತೆಗಳ ದೌರ್ಭಾಗ್ಯ. ಭಗತ್ ಸಿಂಗ್ ಅವರ ಕೈಗೆ ಬೇಡಿಯನ್ನು ಹಾಕೋದಕ್ಕಾಗಿ ಬಂದಂತಹ ಸಂದರ್ಭದಲ್ಲಿ ಭಗತ್ ಸಿಂಗ್ ಹೇಳ್ತಾರೆ, ನಾನು ಹುಟ್ಟಿರೋದು ಸ್ವತಂತ್ರವಾಗಿ, ಬದುಕಿರೋದು ಸ್ವತಂತ್ರವಾಗಿ, ನಾನು ಸಾಯುವುದು ಸಹಿತ ಸ್ವತಂತ್ರವಾಗಿಯೇ, ನನಗೆ ಯಾರು ನೀವು ಬೇಡಿ ಹಾಕುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಮ್ಮ ಸ್ನೇಹಿತರಾಗಿರುವಂತಹ ಭಗತ್ ಸಿಂಗ್ ಅವರು, ಸುಖದೇವ್, ರಾಜ್ಗುರು 2 ಜನರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಜೈಲಿನಲ್ಲಿ ಎಲ್ಲರನ್ನೂ ಒಳಗಡೆ ಹಾಕಿರ್ತಾರೆ. ಒಂದು ವೇಳೆ ಹೊರಗಡೆ ಬಿಟ್ಟರೆ ಭಗತ್ ಸಿಂಗ್ ಅವರನ್ನ ಪಾರ್ ಮಾಡಬಹುದು ಅಂತೇಳಿ ಎಲ್ಲರೂ ಒಳಗಡೆ ಜೈಲಿನಲ್ಲಿ ಹಾಕಿ ಕೂಡಿ ಹಾಕಿರ್ತಾರೆ. ಎಲ್ಲರೂ ಭಗತ್ ಸಿಂಗ್ ಹೋಗುವಾಗ ಕಣ್ಣೀರನ್ನು ಹಾಕ್ತಿರ್ತಾರೆ. ಹಾಕುವಾಗ ಅವರು ಆರಂಭ ಹೇಳ್ತಾರೆ, ಸರ್ ರೋಷಿ ತಮನ್ನ ಅಬ ಹಮಾರೆ ದಿಲ್ ಮೇ ದೇಖನಾ ಯೇ ಜೋರ್ ಕಿತನ ಬಾಜುಯೇ ಕಾದಿಲ್ ಮೇ, ಅಂದ್ರೆ ಪಂಜಾಬಿ ಗೀತೆ ಇದು. ನಾನು ಸಾಯೋದಕ್ಕಾಗಿ ತಯಾರಿದ್ದೀವಿ, ನಾವೆಲ್ಲರೂ ಸಾಯೋದಕ್ಕಾಗಿ ತಯಾರಿದ್ದೀವಿ, ಕೊಲ್ಲುವವರ ತಾಕತ್ತನ್ನು ನಾವು ಪರೀಕ್ಷೆ ಮಾಡಬೇಕಾಗಿದೆ ಅಂತ ಹೇಳಿ ಅದ್ಭುತವಾದಂತಹ ಮಾತನ್ನ ಹೇಳ್ತಾ ಹೇಳ್ತಾ ಜೈಲಿನ ಗೋಡೆಗಳಿಗೂ ಸಹಿತ ಕಣ್ಣೀರು ಬರ್ತಾ ಇತ್ತು. ಅಷ್ಟು ವಿಶೇಷವಾಗಿ ಅವರು ರಾಷ್ಟ್ರಭಕ್ತಿಯನ್ನು ಮೆರೀತಾರೆ ಅಂತ ಗಲ್ಲುಗಲ್ಲದ ಬಳಿಗೆ ನಿಂತ್ಕೊಂಡಾಗ ಅಲ್ಲಿರುವಂತಹ ಬ್ರಿಟಿಷ್ ಅಧಿಕಾರಿಗಳು ಹೇಳ್ತಾರೆ, ಎಂತಹ ಮಾತು, ನಾವೆಲ್ಲ ಎಟಿಟ್ಯೂಡ್ ಸ್ಟೇಟಸ್ ಅಂತೆಲ್ಲ ಮಾತಾಡ್ತಿದ್ವಿ, ಅವಳಿಗೆ ಬಹಳ ಆಟಿಟ್ಯೂಡ್ ಇದೆ, ಅವಳಿಗೆ ಬಹಳ ಆಟಿಟ್ಯೂಡ್ ಅಂತ ಮಾತಾಡ್ತಿರ್ತೀವಿ. ಆದ್ರೆ ನಿಜವಾದ ಆಟಿಟ್ಯೂಡ್ ಯಾವುದು ಅಂತ ಕೇಳಿದ್ರೆ ಭಗತ್ ಸಿಂಗ್ ಅವರು ಗಲ್ಲುಗಲ್ಲದ ಬಳಿಗೆ ನಿಂತ್ಕೊಂಡಾಗ ಅಲ್ಲಿರುವಂತಹ ಉನ್ನತ ಬ್ರಿಟಿಷ್ ಅಧಿಕಾರಿಗೆ ಕೈ ಮಾಡಿ ಹೇಳ್ತಾರೆ, ನೀನು ಬಹಳ ಅದೃಷ್ಟವಂತ, ಬ್ರಿಟಿಷ್ ಅಧಿಕಾರಿಯೇ ನೀನು ಬಹಳ ಅದೃಷ್ಟವಂತ. ಯಾಕೆ ಅಂತ ಕೇಳಿದ್ರೆ ಜಗತ್ತಿನಲ್ಲಿರುವ 100 ಕೋಟಿ ಜನರ ಪೈಕಿ ಒಬ್ಬ ಭಾರತದ ಯುವಕ ತನ್ನ ದೇಶಕ್ಕೆ ಹೇಗೆ ನಮ್ಮುತ್ತ ಪ್ರಾಣವನ್ನ ಬಿಡುತ್ತಾನೆ ಅನ್ನೋದನ್ನ ಕಣ್ಣಾರೆ ನೋಡ್ತಾ ಇರುವಂತ ಏಕೈಕ ವ್ಯಕ್ತಿ ನೀನು, ಅದಕ್ಕಾಗಿ ನೀನು ಅದೃಷ್ಟವಂತ ಅಂತ ಹೇಳಿ ಎಟಿಟ್ಯೂಡ್ ಅನ್ನು ಬೇಕಾದ್ರೆ ಹಿಂಗದು ಈ ರೀತಿಯಾಗಿ ಎಟಿಟ್ಯೂಡ್ ಅನ್ನು ಮೆರೆದು ಅಲ್ಲಿರುವಂತಹ ಆ ಉರುಳನ್ನು ಚುಂಬಿಸಿ ಕೊಳೆಯನ್ನು ಹಾಕಿಕೊಂಡು ಒಂದೇ ಮಾತ್ರ ಭಾರತ ಮಾತಾಕಿ ಜೈ ಅಂತ ಹೇಳಿ ವಿಲವಿಲವಾಗಿ ಪ್ರಾಣವನ್ನ ಬಿಟ್ಟು ಈ ದೇಶಕ್ಕಾಗಿ ಪ್ರಾಣ ಅರ್ಪಿಸಿ ಹೋಗ್ತಾರೆ. ಭಗತ್ ಸಿಂಗ್ ಅವರಿಗೆ ಗಲ್ಲು ಶಿಕ್ಷೆಯನ್ನ ನಿಗದಿ ಮಾಡಿದಾಗ ಅವರ ತಾಯಿ ಅಳ್ತಾ ಇರ್ತಾಳೆ. ಭಗತ್ ಸಿಂಗ್ ಹೇಳ್ತಾರಂತೆ, ಯಾರಾದ್ರೂ ನೀ ಅಳೋದನ್ನು ನೋಡಿಬಿಟ್ರೆ ಅವ್ ಮಗ ವೀರ ಇದ್ದಾನೆ, ತಾಯಿ ಹಿಡಿತರ ಅಳ್ತಿದ್ದಾಳೆ ಅಂತ ಅಂದಾಗ ತಾಯಿ ಒಂದು ಮಾತನ್ನು ಹೇಳ್ತಾರೆ, ನಾವೆಲ್ಲ ಈ ಮಹಿಳೆಯರು ಅನಿಸ್ಕೊಂಡಂತವರು, ಹುಡುಗಿಯರು ಅನಿಸ್ಕೊಂಡಂತವ್ರು ಈ ಮಾತನ್ನ ತಲೆಯಲ್ಲಿ ಇಟ್ಕೊಳ್ಬೇಕು. ಏನಂತ ಅಂತ ಹೇಳಿದ್ರೆ ಅವರ ತಾಯಿ ಹೇಳ್ತಾರೆ, ನನಗೆ ದುಃಖ ಆಗ್ತಿರೋದು ನನ್ನ ಮಗ ಸಾಯ್ತಾ ಇದ್ದಾನೆ ಅನ್ನೋ ಕಾರಣಕ್ಕಾಗಿ ಅಲ್ಲ, ನನಗೆ ದುಃಖ ಆಗ್ತಿರೋದು ನನ್ನ ಮಗ ಜೀವ ಬಿಡ್ತಾನೆ ಅನ್ನೋ ಕಾರಣಕ್ಕಾಗಿ ಅಲ್ಲ,
ಈ ಗರ್ಭದಿಂದ ಒಬ್ಬನೇ ಒಬ್ಬ ಭಗತ್ ಸಿಂಗ್ನ ಕೊಡೋದಕ್ಕಾಗಿ ಸಾಧ್ಯವಾಯ್ತಲ್ಲ ಅನ್ನುವ ಕೊರಗು ನನಗಿದೆ, ಅದಕ್ಕಾಗಿ ಹೇಳ್ತಾ ಇದ್ದೇನೆ ಅಂತ ಅವರ ತಾಯಿ ಹೇಳ್ತಾ ಕೇಳಿದ್ರೆ ಎಂತ ಅದ್ಭುತವಾದಂತಹ ತಾಯಿಯ ಈ ರಾಷ್ಟ್ರಕ್ಕಾಗಿ ಇಂಥ ಅನೇಕ ವೀರರು ಈ ರಾಷ್ಟ್ರಕ್ಕಾಗಿ ಪ್ರಾಣವನ್ನು ಬಿಟ್ಟಿದ್ದಾರೆ. ಆದ್ರೆ ನಾವು ಇವತ್ತಿನ ಈ ಕಾಲಘಟ್ಟಕ್ಕೆ ಹೇಗೆ ಆ ಸ್ವತಂತ್ರವನ್ನ ಮುಂದೆ ತಗೊಂಡು ಹೋಗ್ತೀವಿ ಅಂತ ಒಂದು ಸಾರಿ ವಿಚಾರವನ್ನು ಮಾಡಬೇಕು. ಜೆನ್ಸಿಗಳು ಅನಿಸ್ಕೊಂಡಂಥವ್ರು ನಾವು ಈ ರಾಷ್ಟ್ರವನ್ನ ಕಟ್ಟಬೇಕಾಗಿರುವಂತ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ. ನಾವು ಏನೇನು ಮಾಡ್ತಿದ್ದೀವಿ ಅಂತ ಒಂದು ಸಾರಿ ವಿಚಾರ ಮಾಡಬೇಕು. ಇಷ್ಟೆಲ್ಲ ಬಲಿದಾನದ ನಂತರ ನಮಗೆ ಸ್ವಾತಂತ್ರ್ಯ ಬಂತು, ಆದ್ರೆ ಈ ಸ್ವಾತಂತ್ರ್ಯವನ್ನು ಹೇಗೆ ನಾವು ಮುಂದೆ ತಗೊಂಡು ಹೋಗ್ತೀವಿ, ಹೇಗೆ ಉಳಿಸ್ಕೊಳ್ತೀವಿ ಅನ್ನೋದನ್ನ ನಾವೆಲ್ಲ ವಿಚಾರ ಮಾಡಬೇಕಾದಂತ ಅವಶ್ಯಕತೆ ಇದೆ. ನಾವೆಲ್ಲ ಇವತ್ತಿನ ಕಾಲಘಟ್ಟಕ್ಕೆ ಮಾಡ್ತಿರೋದು ಅಂದ್ರೆ ಪಾಶ್ಚಾತ್ಯರ ಅನುಕರಣೆಯನ್ನು ಮಾಡ್ತಿದ್ದೀವಿ. ಯಾವುದು ಬೇರೆ ದೇಶದ ಟ್ರೆಂಡ್ ಇದೆಯೋ ಅದನ್ನು ನಮ್ಮೊಳಗೆ ನಾವು ಫಾಲೋ ಮಾಡುವಂತ ವಿಚಾರವನ್ನು ಮಾಡ್ತಿದ್ದೀವಿ. ಒಬ್ಬ ಬಹಳ ದೊಡ್ಡ ಭಾಷಣಕಾರರು ಅಮೆರಿಕಕ್ಕೆ ಹೋಗಿರ್ತಾರೆ. ಅಮೆರಿಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಕ್ಲಬ್ಗಳ ಲೆಕ್ಕದಲ್ಲಿ ಭಾಷಣ ನಡೀತಾ ಇರ್ತದೆ. ಕ್ಲಬ್ಗಳ ಲೆಕ್ಕದಲ್ಲಿ ಒಂದು ಕ್ಲಬ್ಗೆ ಭಾಷಣಕ್ಕಾಗಿ ಬಂದಂತಹ ಸಂದರ್ಭದಲ್ಲಿ ಇನ್ನೊಂದು ಕ್ಲಬ್ ನವರು ಬಂದು ವಿನಂತಿ ಮಾಡ್ಕೊಳ್ತಾ ಅಂತ ಬಹಳ ಚೆನ್ನಾಗಿ ಮಾತಾಡ್ತಿದ್ರಿ, ನಾಳೆ ನಮ್ಮ ಕ್ಲಬ್ಗೆ ಬಂದು ಮಾತಾಡ್ಬೇಕು ನೀವು ಅಂತ ಹೇಳಿ. ಸರಿ ಅಂತ ಹೇಳಿ ಮರು ದಿವಸ ಆ ಕ್ಲಬ್ಗೆ ಹೋಗಿ ನಿಂತ್ಕೊಂಡಾಗ ಕ್ಲಬ್ ಮೇಲೆ ಬರ್ದಿರ್ತಂತೆ ನ್ಯಾಯ ಕ್ಲಬ್ ಅಂತ ಹೇಳಿ, ಅಂದ್ರೆ ಬೆತ್ತಲೆಯ ಕ್ಲಬ್ ಅಂತ. ಆ ದೇಶಗಳಲ್ಲಿ ಬೆತ್ತಲೆ ಇರೋದಂದ್ರೆ ಸರ್ವೇ ಸಾಮಾನ್ಯ. ಬೆತ್ತಲೆಯ ಕ್ಲಬ್ ಅಂತ ಬರ್ದಿರ್ತಾರಂತೆ. ಕೇಳ್ತಾರಂತೆ ಇದೇನಪ್ಪ ಬೆತ್ತಲೆಯ ಕ್ಲಬ್ ಇದೆ ಅಂದಾಗ ಅವ್ರ ಜೊತೆಗೆ ಹೇಳ್ತಾರಂತೆ, ಈಗೆಲ್ಲ ಒಳಗಡೆ ಹೋದ್ರೆ ಎಲ್ಲರೂ ಬೆತ್ತಲೆಯೇ ಇರ್ತಾರೆ, ನಾವು ಡ್ರೆಸ್ ಹಾಕೊಂಡು ಹೋಗ್ಬಿಟ್ರೆ ನಮ್ಮನ್ನು ನಗ್ತಾರ ಅವರು, ನಾವು ಬಟ್ಟೆ ಬೆಚ್ಚ ಒಳಗಡೆ ಹೋಗೋಣ ಅಂತ ಹೇಳ್ತಾರೆ. ನ್ಯಾಕ್ ಕ್ಲಬ್ ಒಳಗಡೆ ಭಾಷಣಕಾರರು ಬಂದು ಬಟ್ಟೆ ಬಿಚ್ಚಿರುವಂತ ಆ ಕ್ಲಬ್ ಒಳಗಡೆ ಬಂದು ವೇದಿಕೆ ಮೇಲೆ ಕುತ್ಕೊಳ್ತಾರಂತೆ. ಕುತ್ಕೊಂಡಂತ ಸಂದರ್ಭದಲ್ಲಿ ಮುಂದೆ ಇರುವಂತ ಅಮೆರಿಕದವರನ್ನ ನೋಡ್ತಾರಂತೆ, ಎಲ್ಲರೂ ಬಟ್ಟೆ ಹಾಕೊಂಡು ಕುತ್ಕೊಂಡಿದ್ದಾರೆ. ಇವರು ಮೈಕ್ ಅನ್ನು ತಗೊಂಡು ಮುಂದಿದ್ದವ್ರಿಗೆ ಕೇಳ್ತಾರಂತೆ, ಹೊರಗಡೆ ನೋಡಿದ್ರೆ ಬೆತ್ತಲೆ ಕ್ಲಬ್ ಅಂತ ಬೋರ್ಡ್ ಹಾಕಿದಿರಿ, ನೀವೇನು ಒಳಗಡೆ ಎಲ್ಲರೂ ಬಟ್ಟೆಯನ್ನು ಹಾಕೊಂಡು ಕುತ್ಕೊಂಡಿದ್ದೀರಿ ಅಂದಾಗ ಒಬ್ಬರು ಎತ್ತನೆ ಹೇಳಿದಂತೆ, ನೋಡಿ ಸ್ವಾಮಿ, ಭಾರತದಿಂದ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅಂತ ಕೇಳಿದ್ರೆ ಅವರಿಗೆ ಗೌರವ ಕೊಡಬೇಕೆನ್ನುವ ಕಾರಣಕ್ಕಾಗಿ ನಾವೆಲ್ಲರೂ ಬಟ್ಟೆಯನ್ನು ಹಾಕೊಂಡು ಇಲ್ಲಿ ಕುಳಿತಿದ್ದೀವಿ, ನೀವು ನಮ್ಮನ್ನ ಅನುಸರಣೆ ಮಾಡೋದಕ್ಕಾಗಿ ಬಟ್ಟೆ ಬಿಚ್ಚಿರಲ್ಲ ಅಂತ ಹೇಳ್ತಾನಂತೆ. ಅಂದ್ರೆ ನಾವು ಇವತ್ತಿಗೆ ಮಾಡ್ತಿರುವಂತಹದ್ದೇ ಪಾಶ್ಚಾತ್ಯರೆಲ್ಲರೂ ನಮ್ಮ ದೇಶದ ಭಗವದ್ಗೀತೆ ಬೇಕು, ಯೋಗ ಬೇಕು, ಆಯುರ್ವೇದ ಬೇಕು, ಇಲ್ಲಿನ ಸಂಸ್ಕೃತ ಬೇಕು, ಎಲ್ಲವೂ ಬೇಕು ಅಂತ ಕಾಯ್ತಿರುವಾಗ ನಾವು ಮಾತ್ರ ಮತ್ತೊಬ್ಬರನ್ನು ನೋಡಿ ಅವರ ರೀತಿ ನಾವು ಬದುಕೋದಕ್ಕಾಗಿ ಹೋಗ್ತೀವಿ. ನಾವು ಜೀನ್ಸ್ ಪ್ಯಾಂಟ್ ಗಳನ್ನ ಧರಿಸ್ತೀವಿ. ಯಾವ ಕಾರಣಕ್ಕಾಗಿ ಜೀನ್ಸ್ ಪ್ಯಾಂಟ್ ಗಳು ಬಂತು ಅಂತ ಕೇಳಿದ್ರೆ ದನ ಕಾಯುವಂತವರು ಅಮೆರಿಕದಲ್ಲಿ ರೂಪಿಸಿರುವ ಒಂದು ವಿಶಿಷ್ಟವಾದ ಬಟ್ಟೆ ಅದು. ಯಾವ ಕಾರಣಕ್ಕಾಗಿ ಅದನ್ನು ರೂಪಿಸಿದ್ರು ಅಂತ ಕೇಳಿದ್ರೆ ಹೊಲ ಗದ್ದೆಗಳಲ್ಲಿ ಹೋಗುವಾಗ ಮಳೆ ಬಂದ್ರೆ ಚಳಿ ಆದ್ರೆ ನೀವು ಜೀನ್ಸ್ ಪ್ಯಾಂಟ್ ಅನ್ನ ನೋಡಿ, ಮಳೆ ಬಂದ್ರೂ ಏನಾಗಲ್ಲ ದೇಹಕ್ಕೆ, ಚಳಿ ಆದ್ರೂ ಏನೂ ಆಗುದಿಲ್ಲ. 2-3 ದಿವಸ ದನ ಕಾಲಕ್ಕಾಗಿ ಹೋಗ್ಬೇಕಾಗಿದ್ದವರು ಆ ಕಾರಣಕ್ಕಾಗಿ ತಮಗೆ ಸರಿ ಹೊಂದುವಂತ ಬಟ್ಟೆಯನ್ನ ಅವರು ರೆಡಿ ಮಾಡಿ ತಾ ಹಾಕೊಂಡ್ರು. ಆದ್ರೆ ಅವರನ್ನ ನಾವು ಫಾಲೋ ಮಾಡಿ 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 ಮದುವೆಗೂ ಜೀನ್ಸು, ಸತ್ರು ಜೀನ್ಸು, ಹುಟ್ಟಿದ್ರು ಜೀನ್ಸು, ಎಲ್ಲೆಲ್ಲೂ ಜೀನ್ಸ್. ಈ ಹುಚ್ಚಿಗೆ ನಾವೆಲ್ಲರೂ ಬಿದ್ದಿರ್ತೀವಿ. ನಾವು ನಮ್ಮ ತರವನ್ನ ಬಿಟ್ಟು ಕೊಡುವಂತ ಹೋಗ್ತಿದ್ವಿ. ಜೆನ್ಸಿಗಳಾದಂತವರು ನೀವೆಲ್ಲರೂ ಒಂದು ಸಾರಿ ವಿಚಾರವನ್ನ ಮಾಡಲೇಬೇಕು. ಇಲ್ಲಿರುವಂತ ಸಾಕಷ್ಟು ಜನ ಸಹೋದರಿಯರು ಇರುವುದರಿಂದಾಗಿ 2-3 ಜನರ ಉದಾಹರಣೆಯನ್ನು ಕೊಡ್ತೀನಿ. ಹೇಗಿದ್ರು ಈ ರಾಷ್ಟ್ರದಲ್ಲಿ ಹೋರಾಟ ಮಾಡಿದಂತವ್ರು ಅಂತ ಹೇಳಿ ಅಲೆಕ್ಸಾಂಡರ್ ಹೆಸರನ್ನು ನಾವೆಲ್ಲರೂ ಕೇಳಿರ್ತೀವಿ. ನಮ್ಮ ಪಠ್ಯ ಪುಸ್ತಕದಲ್ಲಿ ಬಹಳ ವಿಶೇಷವಾಗಿ ಈ ಗ್ರೇಟ್ ಬರೆದುಬಿಟ್ಟಿರ್ತಾರೆ. ಅಲೆಕ್ಸಾಂಡರ್ ಇಡೀ ಜಗತ್ತನ್ನೇ ಗೆಲ್ಲಬೇಕಂತ ಹೊರಟಂತ ಪುಣ್ಯಾತ್ಮ, ಬಹಳ ದೊಡ್ಡ ಪುಣ್ಯಾತ್ಮ. ಈ ದೇಶದ ಒಳಗಡೆ ಬರಬೇಕು ಅಂತ ಕೇಳಿದಾಗ ಬಹಳ ದೊಡ್ಡ ಯುದ್ಧ ನಡೀತದೆ ಭಾರತದ ಒಳಗಡೆ ಬರುವಾಗ. ಆ ರಾಜರನ್ನ ಕೊಂದು ಹಾಕ್ತಾರೆ. ರಾಜರನ್ನ ಕೊಂದು ಹಾಕಿದಂತ ಅಲೆಕ್ಸಾಂಡರ್ ಗೆದ್ದು ಬಿಟ್ಟೆ ಅಂತ ಹೇಳಿ ಖುಷಿ ಖುಷಿಯಿಂದ ಹೋಗುವಂತ ಸಂದರ್ಭದಲ್ಲಿ ಅರಮನೆಯಿಂದ ಕತ್ತಿಯನ್ನ ಹಿಡ್ಕೊಂಡು ರಣಾಂಗಣದಲ್ಲಿ ಹೋರಾಟ ಮಾಡೋದಕ್ಕಾಗಿ ಬಂದಂತವಳು ರಾಣಿ ಕುಂಟ ಎನ್ನುವ ಒಬ್ಬ ಹುಡುಗಿ ಬಂದು ಅಲೆಕ್ಸಾಂಡರ್ ವಿರುದ್ಧ ಹೋರಾಟಕ್ಕಾಗಿ ಇರ್ತಾಳೆ. ಅಲೆಕ್ಸಾಂಡರ್ಗೆ ಅವತ್ತೇ ಗೊತ್ತಾಗಿದ್ದು ಹುಡುಗಿಯರು ಸಹಿತ ಯುದ್ಧವನ್ನ ಮಾಡಬಹುದು ಅನ್ನೋದು ಭಾರತೀಯರು ಅಲೆಕ್ಸಾಂಡರ್ಗೆ ಕಲಿಸಿಕೊಟ್ಟಿರ್ತಾರೆ. ಇದನ್ನ ಯಾವ ಪಠ್ಯ ಪುಸ್ತಕದಲ್ಲಿ ನಮ್ಗೆ ಹೇಳಿಕೊಳ್ಳಿಲ್ಲ, ನಾವು ನೋಡಿಲ್ಲ. ಅದೇ ರಾಣಿ ಕುಂಟ ಅಲೆಕ್ಸಾಂಡರ್ನನ್ನ ಸೋಲಿಸುವಂತ ಸಮಯ ಬರ್ತದೆ. ಇನ್ನೇನು ಸೋತು ಹೋಗ್ತೇನೆ ಅಂತ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ಒಬ್ಬ ಮಹಿಳೆಯ ಜೊತೆಗೆ ಒಪ್ಪಂದ ಮಾಡಿಕೊಳ್ಳಬೇಕಾದಂತ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದ್ರೆ ಈ ದೇಶದ ಮಹಿಳೆಯರ ತಾಕತ್ತು ಹೇಗಿತ್ತು ಅನ್ನೋದನ್ನ ನಾವು ವಿಚಾರ ಮಾಡಬೇಕಾದಂತ ಅವಶ್ಯಕತೆ ಇದೆ. ನಾವೆಲ್ಲ ಬಹಳ ಇವತ್ತಿನ ಹುಡುಗಿಯರಾಗಲಿ, ಇವತ್ತಿನ ನಮ್ಮೆಲ್ಲ ಸಹೋದರಿಯರು ಯಾವ್ಯಾವ ದಿಕ್ಕಿನಲ್ಲಿ ಹೋಗ್ತಿದೀವಿ ಅಂತ ಒಂದು ಸಾರಿ ವಿಚಾರ ಮಾಡಬೇಕಾದಂತ ಅವಶ್ಯಕತೆ ಇದೆ. ಬಹಳ ದೂರ ಹೋಗಬೇಡ. ರಾಣಿ ಕುಟುಂಬ ಬಹಳ ದೂರದವಳಾದ್ರು, ಜಮ್ಮು ಕಾಶ್ಮೀರದ ಕಡೆಯವಳಾದ್ರು. ನಮ್ಮ ರಾಜ್ಯದಲ್ಲಿರುವಂತ ಕಿತ್ತೂರು ರಾಣಿ ಚೆನ್ನಮ್ಮ ಯಾವುದು ಸೂರ್ಯಮುಳುಗದ ಸಾಮ್ರಾಜ್ಯ ಅಂತ ಕರೆದಿದ್ರು. ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೂರ್ಯಮುಳುಗದ ಸಾಮ್ರಾಜ್ಯ ಅಂತ ಕರೆದಿದ್ರು. ಯಾಕಂತ ಕೇಳಿದ್ರೆ ಒಂದ್ ಕಡೆ ಸೂರ್ಯಾಸ್ತ ಆದ್ರೆ ಮತ್ತೊಂದ್ ಕಡೆಗೆ ಅವ್ರಿಗೆ ಸೂರ್ಯೋದಯ ಆಗಿರ್ತದೆ. ಅಷ್ಟು ಕೊಡದಾಗಿರುವಂತ ಸಾಮ್ರಾಜ್ಯ, ಅದಕ್ಕಾಗಿ ಸೂರ್ಯಮುಳುಗದ ಸಾಮ್ರಾಜ್ಯ ಅಂತ ಕರೆದ್ರು. ಸೂರ್ಯಮುಳುಗದ ಸಾಮ್ರಾಜ್ಯ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ
ಕತ್ತಿಯನ್ನು ಹಿಡ್ಕೊಂಡು ಹಣೆಗೆ ವಿಭೂತಿಯನ್ನು ಧರಿಸಿ ಕುಂಕುಮವನ್ನು ಧರಿಸಿ ಬಿಚ್ಚುಗತ್ತಿಯನ್ನು ಹಿಡಿದು ಕಚ್ಚೆಯನ್ನು ಹಾಕಿ ಹೋರಾಟದಲ್ಲಿ ಕತ್ತಿಯನ್ನು ಹಿಡಿದು ತ್ಯಾಕರೆಯ ವೃಂದವನ್ನು ಚೆಂಡಾಡಿ ಅಗಸಿ ಬಾಗಿಲಿಗೆ ನೇತು ಹಾಕಿದಂತ ವೀರ ಮಹಿಳೆ ಅಂದ್ರೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಂತ ಅವಶ್ಯಕತೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತ ನೀತಿಯನ್ನು ತಂದಂತ ಸಂದರ್ಭದಲ್ಲಿ ಆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಣಾಂಗಣಕ್ಕೆ ಬರ್ತಾಳೆ. ಹೇಗಿತ್ತು ಅಂತ ಕೇಳಿದ್ರೆ ಇವತ್ತಿಗೆ ನಾವೆಲ್ಲರೂ ಓದೋದಕ್ಕೆ ಬಹಳ ತೊಂದರೆ, ನಮ್ಮ ಜನ್ಸಿಗಳ ತೊಂದರೆ. ಅಂತೀನಿ ಏನ್ ಸಮಸ್ಯೆ ಇದೆ ಅಂತ ಕೇಳಿದ್ರೆ ನಾವು ಹೇಳೋದು ನಾನು ಓದ್ಬೇಕು ಆಗ್ತಿಲ್ಲ, ಅದಕ್ಕೆ ಓದೋದು ಏನು ಮಾಡಿದ್ರೆ ತಲೆಗೆ ಹೋಗ್ತಿಲ್ಲ. ಇದು ಬಹಳ ನಮ್ಮೆಲ್ಲರೂ ದೊಡ್ಡ ತೊಂದರೆ. ನಮ್ಮ ತಂದೆ ತಾಯಿಗಳು ಬಿಸಿಲು ಮಳೆ ಚಳಿ ಗಾಳಿ ಅಂದೆ ಎಲ್ಲೋ ದುಡಿತಾ ಇರ್ತಾರೆ. ಅವರ ತೊಂದರೆ ಏನಿದೆ, ನಮ್ಮ ತೊಂದರೆ ಯಾವುದೂ ಅಲ್ಲ. ಸರಿಯಾಗಿ ನೆರಳಿನಲ್ಲಿ ಕೂತ್ಕೊಂಡು ಓದುತ್ತಾ ನಮ್ಮ ರಾಷ್ಟ್ರ ಸೇವೆಯನ್ನು ಮಾಡ್ಬೇಕಂತ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ನಮಗಿರುವಂತ ಬಹಳ ದೊಡ್ಡ ತೊಂದರೆ ಏನಂತ ಕೇಳಿ ಹೋಗ್ಬೇಕು. ಇದೇ ದೊಡ್ಡ ತೊಂದರೆ ಅಂತ ನಾವು ಅನ್ಕೊಂಡಿದ್ವಿ, ನಿಜವಾಗಿ ಅದು ದೊಡ್ಡ ತೊಂದರೆ ಅಲ್ಲ. ಅಂತ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಣಾಂಗಣಕ್ಕೆ ಹೇಗೆ ಬರ್ತಾಳೆ ಅಂತ ಕೇಳಿದ್ರೆ, ಹಿಂದೆ ತನ್ನ ಮಗುವನ್ನ ಕಂಕುಳಲ್ಲಿ ಕಟ್ಕೊಂಡಿದ್ದಾಳೆ, ಕಚ್ಚಿಯನ್ನು ಹಾಕಿದ್ದಾಳೆ, ಕುದುರೆಯನ್ನು ಏರಿದ್ದಾಳೆ, ಒಂದು ಕೈಯಲ್ಲಿ ಗುರಾಣಿ, ಮತ್ತೊಂದು ಕೈಯಲ್ಲಿ ಖಡ್ಗ, ಒಂದು ಕಡೆಗೆ ಮಗುವನ್ನು ಸಂಭಾಳಿಸಬೇಕು, ಮತ್ತೊಂದು ಕಡೆಗೆ ಕುದುರೆಯನ್ನು ಓಡಿಸಬೇಕು, ಒಂದು ಕಡೆಗೆ ಗುರಾಣಿಯನ್ನು ಹಿಡಿದು ಎದುರಿಂದ ಬರುವಂತ ದಾರಿಯನ್ನು ತಡೆಗಟ್ಟಬೇಕು, ಮತ್ತೊಂದು ಕಡೆಗೆ ಕತ್ತಿಯನ್ನು ಹಿಡಿದು ಶತ್ರುಗಳ ರುಂಡವನ್ನು ಕತ್ತರಿಸಬೇಕು. ಒಂದೇ ಸಮಯಕ್ಕೆ 4-5 ಕೆಲಸವನ್ನು ಮಾಡುವಂತ ತಾಕತ್ತಿದ್ದದ್ದು ಈ ದೇಶದ ಮಹಿಳೆಯರಲ್ಲಿ ಮಾತ್ರ. ಅದನ್ನು ನಾವು ತಿಳ್ಕೊಳ್ಳೇವಿ. ಜೀಜಾಬಾಯಿ, ನಾವೆಲ್ಲರೂ ಶಿವಾಜಿಯ ಬಗ್ಗೆ ಕೇಳ್ತೀವಿ. ಶಿವಾಜಿಯ ಹಿಂದೆ ಇದ್ದಂತ ಬಹಳ ದೊಡ್ಡ ಶಕ್ತಿ ಅಂದ್ರೆ ಜೀಜಾಬಾಯಿ ಶಕ್ತಿ. ಶಿವಾಜಿ ಮಹಾರಾಜರು ಬಹಳ ಸಣ್ಣವರಿದ್ದಾಗ ಜನಪದೀಯ ಕಥೆಗಳನ್ನು ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ. ಹೇಗಿತ್ತು ಅಂತ ಕೇಳಿದ್ರೆ, ಶಿವಾಜಿಯ ತಾಯಿ ಜೀಜಾಬಾಯಿ ರವಿಕೆ ಗ್ಲೌಸ್ ಅಂತ ಹೇಳಿದ್ವಿ, ಅದನ್ನು ಕೊಡ್ತಾ ಇರಲಿಲ್ಲ. ಶಿವಾಜಿಯ ಸ್ನೇಹಿತರು ತನ್ನ ತಾಯಿಯವರೆಲ್ಲ ಗ್ಲೌಸ್ ಅನ್ನು ಕೊಡ್ತಾ ಇದ್ರು. ಶಿವಾಜಿ ಬಹಳ ಮುಜುಗರ ಆಯ್ತು. ಎಷ್ಟು ಮುಜುಗರ ಆಯ್ತು ಅಂತ ಕೇಳಿದ್ರೆ, ನನ್ನ ತಾಯಿ ಯಾಕೆ ಗ್ಲೌಸ್ ಅನ್ನು ಹಾಕ್ತಿಲ್ಲ ಅಂದಾಗ ಒಂದು ದಿವಸ ಧೈರ್ಯ ಮಾಡಿ ಹೋಗಿ ತಾಯಿಯನ್ನು ಕೇಳ್ತಾನೆ, ಯಾಕಮ್ಮ ನೀನ್ ಯಾಕೆ ರವಿಕೆಯನ್ನು ಕೊಡೋದಿಲ್ಲ ಅಂತ ಕೇಳಿದಾಗ, ತಾಯಿ ತನ್ನ ಸಣ್ಣ ವಯಸ್ಸಿನ 16 ವಯಸ್ಸಿನ ಆ ಶಿವಾಜಿಯ ಹೊಟ್ಟೆಯನ್ನು ಹಿಡಿದು ಹೊರಗಡೆ ತಂದು ಆ ಕೋಟೆ ಮೇಲೆ ಹಾರಾಟದಂತ ಮೊಘಲರ ಧ್ವಜವನ್ನು ತೋರಿಸಿ ಹೇಳ್ತಾಳಂತೆ, ನೋಡು ಮಗು, ನೀನು ವೀರ ಶೂರನಾಗಿ ಎಲ್ಲವನ್ನ ಕಲಿತು ಯಾವತ್ತು ಆ ಕೋಟೆಯ ಮೇಲಿರುವಂತ ಮೊಘಲರ ಧ್ವಜವನ್ನು ಕಿತ್ತು ಹಾಕಿ ಅಲ್ಲಿ ನಮ್ಮ ದೇಶದ ಭಗವಾ ಧ್ವಜವನ್ನು ನೀನು ನೆಟ್ಟಾಗ ಆ ಮೊಘಲರ ಧ್ವಜದಿಂದ ನಾನು ರವಿಕೆಯನ್ನು ಹೊಲಿಸಿಕೊಳ್ಳೋದು, ಅಲ್ಲಿ ನಾನು ಬಳಸಿಕೊಳ್ಳೋದಿಲ್ಲ ಎನ್ನುವಂತ ಚಿಂತನೆಯನ್ನು ತನ್ನ ಮಗುವಿನಲ್ಲಿ ಕೊಡ್ತಾರೆ ಜೀಜಾಮಾತೆ. ಅಂತಹ ಜೀಜಾಮಾತೆಯ ಪರಿಣಾಮವಾಗಿ ಹುಟ್ಟಿರುವಂತದ್ದು ನಮ್ಮ ದೇಶದ ಬಹಳ ದೊಡ್ಡ ಸ್ವರಾಜ್ಯದ ನಿರ್ಮಾತೃ ಶಿವಾಜಿ. ಇಂಥ ಅನೇಕ ಮಹಿಳೆಯರು ಈ ದೇಶಕ್ಕಾಗಿ ಪ್ರಾಣವನ್ನು ಬಿಟ್ಟಿದ್ದಾರೆ. ನಾವೆಲ್ಲ ಇವರ ಹೆಸರುಗಳನ್ನ ಪಠ್ಯ ಪುಸ್ತಕದಲ್ಲೂ ಕೇಳೋದಿಲ್ಲ. ಬಹಳ ವಿಶೇಷ ಅಂದ್ರೆ ನೀರಾರ್ಯ. ಯಾರಾದ್ರೂ ಹೆಸರು ಕೇಳಿದ್ರ ನೀರಾರ್ಯ ಹೊರತು ಯಾರು ಕೇಳಿದ್ರೆ ಕೈ ಎತ್ತಿ. ನೀರಾ ಆರ್ಯ ಹೆಸರು ಕೇಳಿದ್ರೆ ಯಾರು? ನೀರಾ ಆರ್ಯ ಅನ್ನುವಂಥ ಒಬ್ಬ ಹುಡುಗಿ ಬಹಳ ಅಗರ್ಭ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದಂತವಳು. ಬ್ರಿಟಿಷರ ದಬ್ಬಾಳಿಕೆಯನ್ನು ನೋಡಿ ಈ ರಾಷ್ಟ್ರಕ್ಕಾಗಿ ನಾನು ಏನಾದ್ರೂ ಮಾಡಬೇಕು ಅಂತ ಹೇಳಿ ಸುಭಾಷ್ ಚಂದ್ರ ಬೋಸರ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮೊಟ್ಟ ಮೊದಲ ಮಹಿಳಾ ಘಟಕದ ಮುಖ್ಯಸ್ಥೆ ಆಗ್ತಾಳೆ. ಅವರು ವಿಚಾರ ಮಾಡ್ತಾರೆ, ಅವ್ರ ಮನೆಯವರು ಇವಳಿಗೆ ಮದುವೆಯನ್ನ ಮಾಡಬೇಕು, ಇಲ್ಲಿ ಹೋದ್ರೆ ಇವಳು ನಮ್ಮ ಕೈಗೆ ಸಿಗೋದಿಲ್ಲ ಅಂತ ಹೇಳಿ ಮದುವೆಯನ್ನು ಮಾಡಬೇಕಾಗಿ ನಿಶ್ಚಯ ಮಾಡ್ತಾರೆ. ನೀರಾರಿ ಅವರಿಗೆ ಯಾರ ಜೊತೆಗೆ ಮದುವೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅನ್ಕೊಂಡಿದ್ರು ಅದೇ ಬ್ರಿಟಿಷ್ ಅಧಿಕಾರಿಗಳ ಜೊತೆ ನೀರಾರಿಯನ್ನು ಮದುವೆಯನ್ನು ಮಾಡ್ತಾರೆ. ಎಂಥ ಧರ್ಮ ಸಂಕಟ ಅವರು. ಆದರೂ ಸಹಿತ ಮನೆಯವರ ಮಾತಿಗೆ ಒಪ್ಪಿಗೆಯನ್ನು ಕೊಡಬೇಕು ಅನ್ಕೊಂಡು ನೀರಾರಿ ಅವರನ್ನು ಮದುವೆ ಆಗ್ತಾಳೆ. ಬ್ರಿಟಿಷರು ಎಷ್ಟೊಂದು ಕುತಂತ್ರಿಗಳಾಗಿತ್ತು ಅಂದ್ರೆ, ಯಾವ ಬ್ರಿಟಿಷ್ ಅಧಿಕಾರಿಯನ್ನ ನೀರಾರಿಯ ಮದುವೆ ಆಗಿದ್ದು ಅದೇ ಬ್ರಿಟಿಷ್ ಅಧಿಕಾರಿಯನ್ನೇ ಸುಭಾಷ್ ಚಂದ್ರ ಬೋಸರನ್ನ ಕೊಲ್ಲುವಂತೆ ಟಾರ್ಗೆಟ್ ಅನ್ನು ಕೊಡ್ತಾರೆ. ಆ ಸುಭಾಷ್ ಚಂದ್ರ ಬೋಸರನ್ನ ಕೊಲ್ಲುವಂತ ಟಾರ್ಗೆಟ್ ಅನ್ನ ಆ ಬ್ರಿಟಿಷ್ ಅಧಿಕಾರಿ ಸ್ವೀಕಾರ ಮಾಡಿ ಕೊಲ್ಲಬೇಕಂತ ಒಂದು ದಿನವನ್ನು ಗುರುತು ಮಾಡಿ ಯೋಜನೆಯನ್ನು ರೂಪಿಸಿ ಸುಭಾಷ್ ಚಂದ್ರ ಬೋಸರನ್ನ ಕೊಲ್ಲೋದಕ್ಕಾಗಿ ಬಂದು ತನ್ನ ಪಿಸ್ತೂಲ್ ಅನ್ನ ತೆಗೆದು ಆ ಸುಭಾಷ್ ಚಂದ್ರ ಬೋಸರ ಕಡೆಗೆ ಹಾರಿಸಬೇಕನ್ನೋಷ್ಟರಲ್ಲಿ ಒಬ್ಬ ಡ್ರೈವರ್ ಅಡ್ಡ ಬಂದು ನಿಲ್ತಾರೆ. ಆ ಗುಂಡು ಡ್ರೈವರ್ನ ಒಳಗಡೆ ಹೋಗ್ತದೆ. ಈ ದೃಶ್ಯವನ್ನು ನೋಡು ನೀರಾರ್ಯ ಒಳಗಡೆ ರಕ್ತ ಕುದಿಯುತ್ತೆ. ಈ ರಾಷ್ಟ್ರಕ್ಕಾಗಿ ತನ್ನನ್ನು ಸಮರ್ಪಿಸಿಕೊಂಡಿರುವಂತ ಸುಭಾಷ್ ಚಂದ್ರ ಬೋಸರನ್ನ ಕೊಲ್ಲುವುದಕ್ಕಾಗಿ ಬಂದಿರುವಂತ ನನ್ನ ಗಂಡಾದರೂ ಸರಿ ಅಂತೇಳಿ ತನ್ನಲ್ಲಿದ್ದಂತಹ ಕತ್ತಿಯನ್ನು ತೆಗೆದು ಆ ತನ್ನ ಗಂಡ ಅಂತ ನೋಡದೆ, ತನ್ನ ಪತಿ ಅಂತ ನೋಡದೆ ಇರುಳು ಕೊಂದು ಹಾಕಿಬಿಡ್ತಾಳೆ ನೀರಾರ್ಯ ಎನ್ನುವಂತ ಹುಡುಗಿ. ಬ್ರಿಟಿಷರು ಸುಮ್ಮನೆ ಬಿಡುವುದಿಲ್ಲ ನೀರಾರ್ಯಳನ್ನ. ಈ ದೇಶದಲ್ಲಿ ಬಹಳ ದೊಡ್ಡದಾಗಿ ಶಿಕ್ಷೆಯನ್ನು ಕೊಡಬಹುದಾದ ಜೈಲು ಕಾಲಾಪಾನಿ ಎನ್ನುವಂತಹ ಜೈಲು. ಆ ಕಾಲಾಪಾನಿ ಎನ್ನುವಂತಹ ಜೈಲು
ಅಂಡಮಾನ್ ನಿಕೋಬಾರ್ನಲ್ಲಿದೆ. ಸುತ್ತಲೂ ನೀರು, ನಡುವಿನಲ್ಲಿ ಮಂಜುಗಡ್ಡೆ, ನಡುವಿನಲ್ಲಿ ನೆಲಗಡ್ಡೆ. ಆ ನೆಲಗಡ್ಡೆಯಲ್ಲಿ ಒಂದು ಜೈಲನ್ನು ಮಾಡಿದ್ದಾರೆ. ನಾವೆಲ್ಲರೂ ಪ್ರವಾಸಕ್ಕಾಗಿ ಹೋಗ್ತಿರ್ತೀವಿ. ಗೋವಾ ಪ್ರವಾಸಕ್ಕೆ ಹೋಗ್ತೀವಿ. ನಾವೆಲ್ಲರೂ ಗೋವಾ ಪ್ರವಾಸಕ್ಕೆ ಹೋಗೋದಲ್ಲ, ನಾವು ನಿಜವಾಗಿಯೂ ಪ್ರವಾಸಕ್ಕೆ ಹೋಗೋದಾದ್ರೆ, ಸಮುದ್ರದ ಕಡೆಗೆ ಪ್ರವಾಸಕ್ಕೆ ಹೋಗೋದಾದ್ರೆ ನಾವು ಅಂಡಮಾನ್ ನಿಕೋಬಾರ್ನಲ್ಲಿರುವಂತಹ ಈ ದೇಶದ ಕ್ರಾಂತಿಕಾರಿಗಳು ತಮ್ಮ ಜೀವವನ್ನ ಸಲ್ಲಿಸಿರುವಂತಹ ಆ ಒಂದು ಕಾಲಾಪಾನಿ ಶಿಕ್ಷೆಯನ್ನು ಅನುಭವಿಸಿರುವಂತಹ ಅಂಡಮಾನ್ ನಿಕೋಬಾರ್ ಜೈಲಿಗೆ ನಾವು ಪ್ರವಾಸಕ್ಕೆ ಹೋಗೋಣ. ಅಲ್ಲಿ ಹೇಗಿತ್ತು ಅಂತ ಕೇಳಿದ್ರೆ, ಪ್ರತಿ ದಿವಸ ಒಬ್ಬ ವ್ಯಕ್ತಿ ಎತ್ತಿನ ಬದಲಾಗಿ ಮನುಷ್ಯನಲ್ಲಿ ಗಾಣದ ಎಣ್ಣೆಯನ್ನು ತೆಗಿಬೇಕಾಗಿತ್ತು. ಎತ್ತಿನ ಬದಲಿಗೆ ತಿರುಗಿ ಗಾಣದ ಎಣ್ಣೆಯನ್ನ 30 ಕೆಜಿ ತೆಗಿಬೇಕಾಗಿತ್ತು. ಒಂದ್ ವೇಳೆ 30 ಕೆಜಿ ಎಣ್ಣೆಯನ್ನ ತೆಗೆದೇ ಹೋಗಿದ್ರೆ ಚಡಿಯೇಟಿನ ಶಿಕ್ಷೆಯನ್ನು ಕೊಡ್ತಿದ್ರು. 100 ರಿಂದ 150 ಚಡಿಯೇಟಿನ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ರು. ಹುಡುಗರು ಸಹಿತ ಅನುಭವಿಸಲು ಅಸಾಧ್ಯವಾಗಿರುವಂತಹ ಆ ಒಂದು ಶಿಕ್ಷೆಯನ್ನು ಅನುಭವಿಸಿದಂತವರು ನೀರಾಹಾರ್ಯ. ಅವಳ ಕೈಗೆ ಬೇಡಿಗಳನ್ನು ಹಾಕಿರ್ತಾರೆ. ಎಷ್ಟೋ ವರ್ಷಗಳ ಕಾಲ ಅವಳ ಕೈಗೆ ಬೇಡಿಗಳನ್ನು ಹಾಕಿರೋದಿಲ್ಲ. ನಾವು ವಿಚಾರ ಮಾಡಬೇಕಾಗಿರೋದಂದ್ರೆ, ಈ ನಮ್ಮ ಜನ್ಜಿಗಳಷ್ಟೇ ವಯಸ್ಸು ಆ ನೀರಾಹಾರ್ಯನಿಗಿತ್ತು. ಅವಳ ಸ್ತನಗಳನ್ನು ಸಹಿತ ಕತ್ತರಿಸುವಷ್ಟರ ಮಟ್ಟಿಗೆ ಬ್ರಿಟಿಷರು ಬರ್ತಾರೆ. ಅವರ ಸ್ತನಗಳನ್ನು ಸಹಿತ ಕತ್ತರಿಸ್ತಾರೆ. ಇಂತಹ ನೀರಾಹಾರ್ಯ ಜೈಲಿನಿಂದ ಬಿಡುಗಡೆಯಾಗಿದ್ದು 1947 ಆಗಸ್ಟ್ 15 ನಂತರ. ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಈ ರಾಷ್ಟ್ರದಲ್ಲಿ ಬಹಳಷ್ಟು ಜನ ನಾಯಕರು ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ರು. ಈ ರಾಷ್ಟ್ರದಲ್ಲಿ ಬಹಳಷ್ಟು ಅಧಿಕಾರಗಳನ್ನು ಅನುಭವಿಸಿದ್ರು. ನೀರಾಹಾರ್ಯ ತನ್ನ ಜೀವನದ ಕೊನೆಯ ಕ್ಷಣಗಳನ್ನ ಹೂವು ಮಾರ್ತಾ ಕಳೆದ್ರು. ಹೂವು ಮಾರ್ತಾ ಯಾವುದೊಂದು ರಸ್ತೆ ಬದಿಯಲ್ಲಿ ತಮ್ಮ ಜೀವವನ್ನು ಬಿಡ್ತಾರೆ. ಅಂತಹ ನೀರಾಹಾರ್ಯದ ಸಂತತಿಯವರು ನಾವು ಅಂತ ನೀವೆಲ್ಲರೂ ವಿಚಾರ ಮಾಡಬೇಕಾದಂತಹ ಅವಶ್ಯಕತೆ ಇವತ್ತಿದೆ. ಅಂದ್ರೆ ನಾವು ಯಾರು ಇವತ್ತಿಗೆ ಈ ರೀತಿಯಾದಂತಹ ಕಥೆಗಳನ್ನ ಕೇಳೋದಾಗಿ ನೋಡೋದಾಗಿ ಯಾರು ಮಾಡ್ತಿಲ್ಲ. ಯಾಕೆಂತ ಕೇಳಿದ್ರೆ, ನಮಗೆಲ್ಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೇಳಿಕೊಳ್ಳಲಾಗಿದೆ, ಘೋರಿ ಬಂದ, ಗಜನಿ ಬಂದ, ನಮ್ಮನ್ನು ಹೊಡೆದ, ಹೋದ, 18 ಸಲ ಬಂದ, 18 ಸಲ ನಾವು ಬಿಟ್ಟು, ಇದನ್ನೇ ಹೇಳ್ಕೊಟ್ರು. ಮತ್ತೊಬ್ಬರು ಹೊಡೆದನ್ನೇ ಹೇಳ್ಕೊಟ್ರು ಬಿಟ್ರೆ ನಾವು ತಿರುಗಿ ಹೊಡೆದಿರುವಂತದ್ದು ಯಾವುದೂ ನಮ್ಗೆ ಹೇಳ್ಕೊಳ್ಳಿಲ್ಲ. ಯಾಕಂದ್ರೆ ನಮ್ಮ ಒಳಗಡೆ ಕ್ರಾಂತಿಕಾರಕ ವಿಚಾರಗಳು ಬರಬಾರದು ಅಂತ ಹೇಳಿ. ನಿಮ್ಮೆಲ್ಲರಿಗೂ ಗೊತ್ತಿರಲಿ, ನಾವು ಈ ಕಟು ಸತ್ಯವನ್ನು ಹೇಳಬೇಕು, ಒಪ್ಕೊಳ್ಳೇಬೇಕು. ಈ ದೇಶಕ್ಕೆ ಲಾರ್ಡ್ ಮೆಕ್ನಾಲಿ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಬಂದ. ಅವನ ಕೆಲಸ ಏನಂತ ಕೇಳಿದ್ರೆ, ಈ ದೇಶಕ್ಕೆ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸೋದು. ಯಾಕೆ ಅನಿವಾರ್ಯತೆ ಬಂತು ಅಂತ ಕೇಳಿದ್ರೆ, ಇಂಗ್ಲೆಂಡ್ ದೇಶದಿಂದ ಈ ದೇಶಕ್ಕೆ IAS ಆಗೋದಕ್ಕಾಗಿ, IPS ಆಗೋದಕ್ಕಾಗಿ, DC ಆಗೋದಕ್ಕಾಗಿ, AC ಆಗೋದಕ್ಕಾಗಿ ಜನ ಬರ್ತಿದ್ರು. ಆದ್ರೆ ಯಾರೋ ಪ್ಯೂನ್ ಆಗೋದಕ್ಕೆ, ಕ್ಲರ್ಕ್ ಆಗೋದಕ್ಕೆ, ಜವಾನ್ ಆಗೋದಕ್ಕೆ ಯಾರು ಇಂಗ್ಲೆಂಡ್ ಇಂದ ಬರ್ತಿರ್ಲಿಲ್ಲ. ಯಾಕಂದ್ರೆ ಲೆಟರ್ ಗಳನ್ನು ಓದಬೇಕಾಗಿತ್ತು. ಇದು ಬಹಳ ತೊಂದರೆ ಆಯ್ತು. ಭಾರತೀಯರಿಗೆ ಅನಕ್ಷರಸ್ಥರಿದ್ರು, ಯಾರಿಗೂ ಓದೋದಕ್ಕೆ ಬರ್ತಿರಲಿಲ್ಲ. ಬ್ರಿಟಿಷರು ಒಂದು ಉಪಾಯವನ್ನು ಮಾಡ್ತಾರೆ. ಏನು ಉಪಾಯ ಅಂತ ಕೇಳಿದ್ರೆ, ಈ ದೇಶದ ಜನರಿಗೆ ಒಂದಿಷ್ಟು ಅಕ್ಷರವನ್ನು ಕಲಿಸೋಣ. ಆ ಅಕ್ಷರದ ಮುಖಾಂತರವಾಗಿ ಅವರನ್ನ ಪ್ಯೂನ್, ಜವಾನ, ಕ್ಲರ್ಕ್, ಬೆಲ್ ಹೊಡೆಯುವಂತ ಒಬ್ಬ ಆಳನ್ನಾಗಿ ರೂಪಿಸೋಣ ಅಂತ ಹೇಳಿ ಲಾರ್ಡ್ ಮೆಕ್ಕಾಲಿ ಅನ್ನುವಂತ ಒಬ್ಬ ಬಹಳ ದೊಡ್ಡ ಪುಣ್ಯಾತ್ಮ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸ್ತಾನೆ. ಸ್ವತಂತ್ರ ಸಿಕ್ಕು 80ನೇ ವರ್ಷದ ಕಾಲಘಟ್ಟದಲ್ಲಿ ನಾವು ನೀವೆಲ್ಲಿದ್ದೀವಿ. ಅವತ್ತಿನಿಂದ ಇವತ್ತಿನವರೆಗೂ ನಾವು ಓದ್ತಾ ಇರುವಂತಹ ಶಿಕ್ಷಣ, ಪ್ಯೂನ್ ಆಗೋದಕ್ಕೆ, ಕ್ಲರ್ಕ್ ಆಗೋದಕ್ಕೆ, ಜವಾನ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಶಿಕ್ಷಣವನ್ನು ನಾವು ಕೊಡ್ತಿದ್ದಾರೆ ಬಿಟ್ರೆ ಯಾವುದನ್ನು ಹೆಚ್ಚಿನದಾಗಿ ನಮ್ಗೆ ಕಲಿಸ್ಕೊಡ್ತಿಲ್ಲ. ಇದೆಲ್ಲವೂ ಕಟು ಸತ್ಯ ಅನ್ನೋದನ್ನು ನೀವೆಲ್ಲರೂ ತಿಳ್ಕೊಳ್ಬೇಕಾಗಿರುವಂತಹ ಸಂಗತಿ. ಅಷ್ಟರ ಮಟ್ಟಿಗೆ ನಮ್ಮೆಲ್ಲರೂ ಕಟ್ಟಿ ಹಾಕಿದ್ದಾರೆ. ಈ ದೇಶದಲ್ಲಿ ಗುರುಕುಲಗಳಿತ್ತು. ಎಂತೆಂತಹ ಗುರುಕುಲಗಳು ಅಂದ್ರೆ 64,000 ವಿದ್ಯೆಗಳು, 14 ಕೆಲೆಗಳನ್ನ ಕಲಿಸ್ತಾ ಇದ್ರು. ಇಲ್ಲಿಂದ ನಿಂತು ಆಕಾಶದವರೆಗೂ ಒಂದೇ ಒಂದು ಸಣ್ಣ ಅಣು ತೃಣ ರೇಣುವಿನವರೆಗೂ ಎಲ್ಲದರ ಬಗ್ಗೆ ವಿಶೇಷವಾದ ಜ್ಞಾನ ಇರಬೇಕೆನ್ನುವ ಕಾರಣಕ್ಕಾಗಿ 64,000 ಕೆಲೆಗಳನ್ನ ಕಲಿಸ್ತಾ ಇದ್ರು. ಒಬ್ಬ ಮನುಷ್ಯನನ್ನು ನಿಲ್ಲಿಸಿದ್ರೆ ಏನೇನ್ ಮಾಡ್ಬೇಕೋ ಎಲ್ಲವನ್ನೂ ಸಹಿತ ಅವ್ರಿಗೆ ಹೇಳ್ಕೊಡ್ತಾ ಇದ್ರು. ಅಂಗಳದಿಂದ ಮಂಗಳದವರೆಗೆ ಹೋಗೋದಕ್ಕೆ ಏನೇನ್ ಬೇಕೋ ಎಲ್ಲವನ್ನೂ ಕಲಿಸ್ಕೊಡ್ತಾ ಇದ್ರು. ಆಗ ನಮ್ಮ ತಲೆಯಲ್ಲಿ ತುಂಬಿದ್ದು ಮಾತ್ರ ಪಾಶ್ಚಾತ್ಯ ವಿಚಾರಗಳನ್ನ. ನಮ್ಮ ಪಠ್ಯ ಪುಸ್ತಕದಲ್ಲಿ ಹೇಳ್ತಾರೆ, ಯಾರು ವಿಮಾನವನ್ನು ಕಂಡು ಹಿಡಿದವರು, ನಾವೆಲ್ಲ LKG UKG ಬಂದಿದ್ದೀವಲ್ಲ. ರೈಟ್ ಸಹೋದರರು, ರಾಂಗ್ ಸಹೋದರರು. ರೈಟ್ ಸಹೋದರರು, ಇದು ರಾಂಗ್. ಯಾಕೆ ಅಂತ ಕೇಳಿದ್ರೆ, ಈ ದೇಶದಲ್ಲಿ ನಾವೆಲ್ಲರೂ ರೈಟ್ ಸಹೋದರ ವಿಮಾನವನ್ನು ಕಂಡು ಹಿಡಿದ್ರು ಅಂತ ಕೇಳಿ ಸಾವಿರಾರು ವರ್ಷಗಳ ಹಿಂದೆ ವಾಲ್ಮೀಕಿ ಎನ್ನುವಂತ ಒಬ್ಬ ಮಹರ್ಷಿ ಆಕಾಶದಲ್ಲಿ ಒಂದು ವಿಮಾನ ಹಾರಬಹುದು ಅಂತೇಳಿ ಪುಷ್ಪಕ ವಿಮಾನದ ಕಲ್ಪನೆಯನ್ನ ಕೊಟ್ಟಿದ್ದು. ಅದನ್ನ ನಾವು ಮರೆತುಬಿಡ್ತೀವಿ. ನಾವೆಲ್ಲ ಇವತ್ತು ಟೆಸ್ಟಿಂಗ್ ಟ್ಯೂಬ್ ಬೇಬಿ ಅಂತ ಹೇಳ್ತೀವಿ. ಅದೇನೋ ಮಗುವನ್ನ ಕೃತಕವಾಗಿ ಮುಟ್ಟಿಸುವಂತ ವ್ಯವಸ್ಥೆ ಇವತ್ತಿಗೆ ಬಂದಿದೆ ಅಂತ ನಾವು ಹೇಳ್ತೀವಿ. ಆದ್ರೆ ಮಹಾಭಾರತದ ಕಾಲದಲ್ಲಿ ಕುಂಭದಲ್ಲಿ, ಮಡಿಕೆಯಲ್ಲಿ ಹುಟ್ಟಿರುವಂತಹ ಬಹಳಷ್ಟು ಉದಾಹರಣೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಈ ದೇಶದಲ್ಲಿ ಅನೇಕ ರೀತಿಯಾದಂತಹ ವಿಚಾರಧಾರೆಗಳನ್ನ ನಮ್ಮ ದೇಶದವರು ಎಲ್ಲರಿಗಿಂತ ಮುಂದೆ ಇದೆ. ನಾವೆಲ್ಲ ಈ ಹಾಸ್ಯಕ್ಕೆ ಒಳಗಾಗಿ ಎಲ್ಲವನ್ನ ಮರೆತು ಬಂದಿದ್ದೀವಿ. ಕೊನೆಯದಾಗಿ ಒಂದು ನಿದರ್ಶನವನ್ನು ಇಟ್ಕೊಳ್ತಿದ್ದೀವಿ. ನಾವೆಲ್ಲ ಗುರುಗಳು ಅಂತ ಕರೀತೀವಿ. ನಮಗೆ ಕಲಿಸುವಂತವ್ರಿಗೆ ಗುರುಗಳು ಅಂತ ಕರೀತೀವಿ.
ಗುರು ಅನ್ನುವಂಥ ಶಬ್ದವನ್ನ ಯಾಕೆ ಕೊಡಬೇಕು? ಬೇರೆ ಶಬ್ದವನ್ನು ನಾವು ಪ್ರಯೋಗಿಸಬಹುದಾಗಿತ್ತಲ್ಲ. ಯಾಕೆ ಗುರು ಅಂತ ಕರೆದ್ರು ಅಂತ ಕೇಳಿದ್ರೆ, ನೀವೆಲ್ಲ ಮನೆಗೆ ಹೋಗಿ ನಿಮ್ಮ ಗೂಗಲ್ ಅನ್ನ ಕೇಳಿ ನೋಡಿ, ವಿಚ್ ಇಸ್ ದ ಹೆವಿಯೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಅಂತ ಹೇಳಿ, ಯಾವುದು ಅತ್ಯಂತ ಹೆಚ್ಚು ತೂಕ ಇರುವಂತಹ ಗ್ರಹ ಅಂತ ಒಂದು ಸಾರಿ ಕೇಳಿ ನೋಡಿ. ಆ ಗೂಗಲ್ ಕೂಡ ಸ್ಪಷ್ಟವಾಗಿ ಹೇಳ್ತದೆ ಯಾವ ಗ್ರಹ, ಗುರು ಗ್ರಹ, ಜುಪಿಟರ್ ಅಂತ ಹೇಳ್ತದೆ. ಎಷ್ಟು ವಿಶೇಷವಾಗಿ ನಮ್ಮ ಹಿರಿಯರ ಅವತ್ತಿನ ಕಾಲಘಟ್ಟಕ್ಕೆ ವಿಚಾರ ಮಾಡಿದ್ರು ಅಂತ ಹೇಳಿದ್ರೆ, ಭೂಮಿಯ ಮೇಲೆ ವಿದ್ಯೆಯಲ್ಲಿ ತೂಕ ಇರುವಂತಹ ವ್ಯಕ್ತಿ ಗುರು ಆದ್ರೆ, ಸೌರಮಂಡಲದಲ್ಲಿ ತೂಕ ಇರುವಂತಹ ಗ್ರಹ ಸಹಿತ ಗುರು ಆಗಬೇಕನ್ನೋ ಕಾರಣಕ್ಕಾಗಿ ಅದಕ್ಕೆ ಗುರು ಅಂತ ಕರೆದ್ರು ಅಂತ. ಅಷ್ಟು ವಿಶೇಷವಾದಂತಹ ಜ್ಞಾನ ನಮ್ಮ ಹಿರಿಯರಲ್ಲಿತ್ತು. ಯಾವುದೇ ದೂರದರ್ಶಕ ಇರಲಿಲ್ಲ, ಹೊಸ ವಿಷಯಗಳಿರಲಿಲ್ಲ, ಏನೂ ಇಲ್ಲದ ಕಾಲಘಟ್ಟಕ್ಕೆ ಬರೀ ಗಣ್ಣಿನಿಂದಲೇ ಅವರು ಸೌರಮಂಡಲವನ್ನು ಅಧ್ಯಯನ ಮಾಡಿ ಖಗೋಳ ಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟಿದ್ರು. ಭೂಮಿ ಗುಂಡಿಗೆ ಅಂತ ಹೇಳೋದ್ರೆ ಯಾವ ವಿದೇಶದ ವಿಜ್ಞಾನಿ ಹೆಸರನ್ನ ಹೇಳ್ತೀವಿ, ಆದ್ರೆ ಈ ದೇಶದಲ್ಲಿ ವರಾಹದ ಆ ಒಂದು ಕೊಂಬಿನ ಮೇಲೆ ಇರುವಂತಹ ದುಂಡನೆಯ ಆಕೃತಿಯನ್ನು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪುರಾಣಗಳಲ್ಲಿ ಬರೆದಿದ್ದಾರೆ. ಇದು ಯಾವುದನ್ನು ನಮಗೆ ಹೇಳಿಕೊಡಲೇ ಇಲ್ಲ. ಪಾಶ್ಚಾತ್ಯರ ಬಗ್ಗೆ ನಮಗೆ ಹೇಳಿ 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 ನಮ್ಮ ಯೂನಿಫಾರ್ಮ್ಗಳಿಂದ ಹಿಡಿದು ಎಲ್ಲವನ್ನೂ ಸಹಿತ ಪಾಶ್ಚಾತ್ಯೀಕರಣ ಮಾಡಿ ಹಾಕಿದ್ರು. ನಮ್ಮ ಸರ್ಕಾರಗಳು, ವ್ಯವಸ್ಥೆಗಳು ಎಲ್ಲವೂ ಹೇಳ್ತವೆ ಖಾದಿಯನ್ನು ಧರಿಸಬೇಕು, ಖಾದಿಯನ್ನು ಉಳಿಸಬೇಕು, ಸ್ವದೇಶವನ್ನು ಉಳಿಸಬೇಕು ಅಂತ. ನಮ್ಮ ಶಾಲಾ ಕಾಲೇಜುಗಳು ನಮ್ಮ ಕೈಯಲ್ಲಿದೆ ಸ್ವಾಮಿ. ಶಾಲಾ ಕಾಲೇಜುಗಳು ನಮ್ಮ ಆಡಳಿತದಲ್ಲಿದ್ದಾವೆ. ನಮ್ಮ ಶಾಲೆಗಳಿಗೆ ಮೊದಲು ನಾವು ಖಾದಿಯನ್ನು ಪರಿಚಯಿಸೋಣ. ಖಾದಿಯನ್ನು ಶಾಲಾ ಕಾಲೇಜುಗಳಿಗೆ ಪರಿಚಯಿಸಿ ಆ ಮೂಲಕ ಸಮಾಜಕ್ಕೆ ಪರಿಚಯಿಸಬಹುದು. ಆದ್ರೆ ನಾವು ಭಾಷಣಕ್ಕೆ, ಬರಹಕ್ಕೆ ಮಾತ್ರ ಖಾದಿಯನ್ನ, ಸ್ವದೇಶಿಯನ್ನ ನಮ್ಮ ಮೂಲ ಮಂತ್ರವನ್ನಾಗಿ ಮಾಡ್ಕೊಂಡಿದ್ದೇವೆ ಬಿಟ್ರೆ, ಶಾಲಾ ಕಾಲೇಜುಗಳಲ್ಲಿ ಇವತ್ತಿಗೂ ನಾವು ಕಲಿಸ್ತಾ ಇರುವಂತದ್ದು ಪಾಶ್ಚಾತ್ಯರು ಕೊಟ್ಟು ಹೋಗಿರುವಂತ ಆ ಉಡುಪಿನ ಪದ್ಧತಿಯನ್ನೇ ನಾವೆಲ್ಲರೂ ಇರುವಂತ ಒಂದು ಸಂಕಲ್ಪವನ್ನು ಮಾಡೋಣ. ನಾವು ಇನ್ನು ಮುಂದೆ ನಮ್ಮ ಶಾಲೆಗಳಲ್ಲಿ ಬುಧವಾರದ ದಿವಸ ಅಥವಾ ಶನಿವಾರದ ದಿವಸ ನಮ್ಮ ಕಲರ್ ಡ್ರೆಸ್ ಅನ್ನು ಹಾಕಲಿಕ್ಕಾಗಿ ಅವಕಾಶವನ್ನು ಕೊಡ್ತಾರೆ. ನಾವೆಲ್ಲರೂ ಇಲ್ಲಿರುವಂತ ಯುವಕರು ಇಷ್ಟು ಜನ ಸೇರಿಕೊಂಡು ನಮ್ಮ ಹುಳಿಯಾರಿನಲ್ಲಿ ಬುಧವಾರಕ್ಕೊಮ್ಮೆ, ಶನಿವಾರಕ್ಕೊಮ್ಮೆ ನನ್ನ ದೇಶದಲ್ಲಿ ನೇಕಾರರಿಂದ ತಯಾರಾಗಿರುವಂತ ಖಾದಿ ಬಟ್ಟೆಗಳನ್ನು ಹಾಕೊಂಡು ಹೋಗ್ತೇನೆ ಎನ್ನುವಂತ ಸಂಕಲ್ಪವನ್ನ ನೀವೆಲ್ಲರೂ ಮಾಡಿದ್ರೆ ಸಾಕು. ಅದೇ ಈ ರಾಷ್ಟ್ರಕ್ಕೆ ದೊಡ್ಡದಾಗಿರುವಂತಹ ಕೊಡುಗೆ ಅನ್ನೋದನ್ನು ನೀವೆಲ್ಲರೂ ಮನಗಾಣಬೇಕಾದ ಅವಶ್ಯಕತೆ ಇದೆ. ನಮ್ಮ ಜಡ್ಜಿಗಳಿಗೆ ಕೊನೆಯದಾಗಿ ಒಂದೆರಡು ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಜಡ್ಜಿಗಳಿಗೆ ಇರುವಂತಹ ದೊಡ್ಡ ಸೌಭಾಗ್ಯ ಅಂತ ಕೇಳಿದ್ರೆ, ನಾವು ಈ ಅಮೃತ ಕಾಲಘಟ್ಟದ ಪೀಳಿಗೆಗಳು, ನಾವು ಚಾಕುವನ್ನ, ನೈಫ್ ಅನ್ನ ಹಣ್ಣು ಕತ್ತರಿಸಲು ಬಳಸಬಹುದು, ಕೊಲೆ ಮಾಡೋದಕ್ಕಾಗಿ ಬಳಸಬಹುದು. ಹಣ್ಣು ಕತ್ತರಿಸಲು ಬಳಸಬಹುದು, ಕೊಲೆ ಮಾಡೋದಕ್ಕಾಗಿ ಬಳಸಬಹುದು. ಹಣ್ಣು ಕತ್ತರಿಸಿದ್ರೆ ಪುಷ್ಟವಾಗ್ತೇವೆ, ಹಣ್ಣು ಕತ್ತರಿಸದೆ ಮನುಷ್ಯನನ್ನ ಕತ್ತರಿಸಿದರೆ ದುಷ್ಟರಾಗ್ತೇವೆ. ಆದ್ರೆ ಈ ಫೋನು ಸಹಿತ ಚಾಕುವಿನಂತೆ, ಫೋನು ಸಹಿತ ಚಾಕುವಿನಂತೆ ನಾವು ಒಳ್ಳೆಯ ಕಾರಣಕ್ಕಾಗಿ ಬಳಸಿದ್ರೆ ಅದು ನಮ್ಮನ್ನ ಪುಷ್ಟವಾಗಿ ಮಾಡ್ತದೆ, ಇಲ್ಲಿ ಹೋದ್ರೆ ನಮ್ಮನ್ನ ದುಷ್ಟರನ್ನಾಗಿ ಮಾಡ್ತದೆ. ಈ ಅಮೃತ ಕಾಲಘಟ್ಟದ ಪೀಳಿಗೆಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ಅದೆಷ್ಟೋ ಯೋಜನೆಗಳನ್ನು ನಮಗೆ ಕೊಡ್ತಾ ಇದೆ. 1 ಲಕ್ಷ ರೂಪಾಯಿಯಿಂದ 5 ಕೋಟಿಯವರೆಗೂ ನಾವು ಯಾರು ಸ್ಟಾರ್ಟ್ಅಪ್ ಮಾಡ್ತೇವೆ ಅನ್ನೋದಾದ್ರೆ ಜಂಜಿ ಅನಿಸ್ಕೊಂಡಿರ್ತವರು ಒಂದು ಸಾರಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನೋಡ್ಕೊಂಡು ನಮ್ಮ ಚಿಂತನೆಗಳನ್ನ ನಾವು ಉದ್ಯೋಗವನ್ನು ಅರಸಿ ಹೋಗುವುದರ ಬದಲಾಗಿ ಉದ್ಯೋಗವನ್ನ ಕೊಡುವಂತ ವಿಚಾರವನ್ನ ನಾವೆಲ್ಲರೂ ಮಾಡುವಂತವ್ರು ಆಗೋಣ ಎನ್ನುವಂತ ವಿಚಾರವನ್ನ ಇವತ್ತಿನ ದಿನಮಾನದಲ್ಲಿ ತಮ್ಮೆಲ್ಲರೂ ತಿಳಿಸ್ತಾ, ಬಹಳಷ್ಟು ಜನ ಸಹೋದರಿಯರಿದ್ದೀರಿ, ನಿಮ್ಮೆಲ್ಲರಿಗೂ ನಮ್ಮ ಪಠ್ಯ ಪುಸ್ತಕಗಳಿಂದ ಎಲ್ಲ ವ್ಯವಸ್ಥೆವರೆಗೂ ಪಾಶ್ಚಾತ್ಯ ಸಂಸ್ಕೃತಿಯನ್ನ ನಿಮ್ಮೊಳಗೆ ಬಿತ್ತಲಾಗ್ತಾ ಇದೆ. ಸಾಕಷ್ಟು ಜನ ಕೇಳ್ತಾರೆ, ಕುಂಕುಮವನ್ನ ಯಾಕೆ ಹಚ್ಕೊಳ್ಬೇಕು, ನಾವು ಹಣೆಗೆ ತಿಲಕವನ್ನ ಯಾಕೆ ಹಾಕೊಳ್ಬೇಕು, ಕೊನೆಗೆ ಮಂಗಲ ಸರವನ್ನ ಯಾಕೆ ಹಾಕೊಳ್ಬೇಕು, ಕಾಲಿಗೆ ಕಾಲುಂಗರವನ್ನ ಯಾಕೆ ಹಾಕೊಳ್ಬೇಕು ಅಂತ. ಸಹೋದರಿಯರೇ, ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಳೋಣ, ಇದನ್ನ ನಮ್ಮ ಹಿರಿಯರು ಸುಮ್ಮನೆ ಮಾಡಿಲ್ಲ. ಹುಡುಗರಿಗೆ ಯಾಕೆ ಮಾಡಲ್ಲ ಅಂತ ಕೇಳೋದಾದ್ರೆ, ನಮ್ಮ ಹಣೆಯ ಮೇಲೆ ಹಂಚಿಕೊಳ್ಳುವಂತ ವಿಭೂತಿ ಆಗಲಿ, ಕುಂಕುಮಗಳಾಗಲಿ, ಇವೆಲ್ಲವೂ ಸಹಿತ ನಮ್ಮ ನೆಲದ ಅಸ್ಮಿತೆಗಳಾಗಿದ್ದಾವೆ ಹೊರತು ಮತ್ಯಾವ ಕಾರಣಕ್ಕಾಗಿಯೂ ಅಲ್ಲ ಅನ್ನೋದು. ನಮ್ಗೆಲ್ಲ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹಳ ವಿಶೇಷವಾಗಿ ವಿಭೂತಿಯನ್ನು ಹಚ್ತಾರೆ. ವಿಭೂತಿಯನ್ನು ತಯಾರು ಮಾಡುವಂತದ್ದು ಗೋವಿನ ಸಗಣಿಯಿಂದ. ಎಷ್ಟು ವಿಶೇಷವಾಗಿ ವಿಭೂತಿ ಕೆಲಸ ಮಾಡ್ತದೆ ಅಂದ್ರೆ ಅದರ ವೈಜ್ಞಾನಿಕ ಹಿನ್ನೆಲೆಯನ್ನು ಹೇಳ್ತೀವಿ. ಧರ್ಮಾದೇಶ ಅಂತ ನೀವು ಹೇಳಿದ್ರೆ ಕೇಳುವಂತ ಮನಸ್ಥಿತಿ ಜನ್ಸಿಗಳಲ್ಲಿಲ್ಲ. ಅದರ ವೈಜ್ಞಾನಿಕ ಹಿನ್ನೆಲೆಯನ್ನು ಹೇಳಿದಾಗ ಮಾತ್ರ ನೀವು ಕೇಳುವಂಥದ್ದು. ಅದು ನಮಗೆಲ್ಲರಿಗೂ ಬಹಳ ಅರಿವಾಗಿದೆ. ಆ ವಿಭೂತಿಯನ್ನ ನಾವು ಹಣೆಯ ಮೇಲೆ 3 ಬಟ್ಟು ವಿಭೂತಿಯನ್ನು ಹಚ್ಕೊಂಡಾಗ ಎಷ್ಟು ವಿಶೇಷವಾಗಿ ಕೆಲಸ ಮಾಡ್ಬೋದು ಅಂತ ಕೇಳಿದ್ರೆ, ವಾತಾವರಣದಲ್ಲಿರುವಂತಹ ಕೆಟ್ಟ ಕ್ರಿಮಿಕೀಟಗಳು ನಮ್ಮ ದೇಹವನ್ನು ಪ್ರವೇಶಿಸುವುದು 90% ಈ ಮುಖದ ಭಾಗದಿಂದಲೇ. ಆಹಾರದ ಮೂಲಕ, ಕಿವಿಯ ಮೂಲಕ, ಉಸಿರಿನ ಮೂಲಕ 90% ರೋಗಾಣುಗಳು ನಮ್ಮ ದೇಹವನ್ನು ಸೇರೋದು ಮುಖದಿಂದಲೇ. ಆದ್ರೆ ವಿಭೂತಿ ಧರಿಸಿರುವಂತಹ ಆ ಮನುಷ್ಯನಿಂದ ಆ ರೋಗಾಣುಗಳು ದೂರ ಹೋಗ್ತವೆ. ಮೊದಲನೆಯದು. ಎರಡನೆಯದ್ದು, ಎಸಿಯನ್ನು ನಾವೆಲ್ಲರೂ ನೋಡಿದ್ದೀವಿ.
ಎಸಿ ಕೆಲಸವನ್ನು ಮಾಡ್ತದೆ. ತಂಪಿದ್ದಾಗ ಬೆಚ್ಚಗಿನ ಅನುಭವ ಕೊಡ್ತದೆ, ಬೆಚ್ಚಗಿದ್ದಾಗ ತಂಪನೆ ಅನುಭವವನ್ನು ಕೊಡ್ತದೆ. ಹಣೆಗೆ ಹಚ್ಚಿರುವಂತಹ ವಿಭೂತಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತದೆ ಅಂತ ಕೇಳಿದ್ರೆ, ನಾವು ಬಿಸಿಲಲ್ಲಿದ್ದಾಗ ನಮ್ಮ ದೇಹವನ್ನು ತಂಪಾಗಿರ್ತದೆ, ನಾವು ತಂಪಿನಲ್ಲಿದ್ದಾಗ ನಮ್ಮ ದೇಹವನ್ನು ಬಿಸಿಯಾಗಿರ್ತದೆ. ಇದು ವಿಭೂತಿಯ ಬಹಳ ವಿಶೇಷವಾದಂತಹ ವಿಚಾರ. ಜೊತೆಗೆ ನಾವು ಮಾಂಗಲ್ಯ ಸರವನ್ನ ವಿಶೇಷವಾಗಿ ಮಹಿಳೆಯರು ಇವತ್ತಿಗೆ ಪಾಶ್ಚಾತ್ಯರನ್ನ ನೋಡಿ ನಾವ್ಯಾಕೆ ಮಾಂಗಲ್ಯ ಸರವನ್ನ ಧರಿಸಬೇಕು ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿರಲಿ, ಯಾವುದನ್ನ ಪೊಲೀಸ್ ಸ್ಟೇಷನ್ ಮಾಡೋದಕ್ಕೆ ಸಾಧ್ಯವಿಲ್ವೋ, ಯಾವುದನ್ನ ಕೋರ್ಟ್ ಮಾಡೋದಕ್ಕೆ ಸಾಧ್ಯವಿಲ್ವೋ, ಒಂದು ಮಾಂಗಲ್ಯ ಸರ ಮಾಡ್ತದೆ. ಯಾಕೆ ಅಂತ ಕೇಳಿದ್ರೆ, ಹುಡುಗರನ್ನು ನೋಡುವಂತಹ ದೃಷ್ಟಿಕೋನವನ್ನ ಬದಲಿಸುವ ಸಾಮರ್ಥ್ಯ ಇರುವಂತದ್ದು ಒಂದು ಮಾಂಗಲ್ಯ ಸರದಲ್ಲಿ ಮಾತ್ರ ಅನ್ನೋದನ್ನ ನಾವೆಲ್ಲರೂ ಹೊರಗುತ್ತಿದ್ದೀವಿ. ಕಾಲಿಗೆ ಕಾಲುಂಗರವನ್ನು ಯಾಕೆ ಹಾಕ್ಬೇಕು ಅಂತ ಕೇಳಿದ್ರೆ, ಕಾಲಿಗೆ ಕಾಲುಂಗರ ಹಾಕುವಂತ ಬೆರಳಿನಿಂದ ನಮ್ಮ ಗರ್ಭಕೋಶಕ್ಕೆ ನೇರವಾದ ಸಂಪರ್ಕ ಇದೆ. ಪ್ರತಿ ಬಾರಿ ನಾವು ಕಾಲನ್ನು ಮೆಟ್ಟಿದಾಗಲೂ ಸಹಿತ ಆ ಕಾಲಿಗೆ ಹಾಕಿರುವಂತ ಕಾಲುಂಗರ ನಮ್ಮ ಗರ್ಭಕೋಶದ ಆರೋಗ್ಯವನ್ನು ಸುಧಾರಿಸುವಂತ ಕೆಲಸವನ್ನು ಮಾಡ್ತದೆ. ಅಷ್ಟು ಪ್ರೆಸರ್ ಕೊಟ್ಟು ನಮ್ಮ ಗರ್ಭಕೋಶದ ಆರೋಗ್ಯವನ್ನು ಸುಧಾರಿಸುವಂತ ಕೆಲಸವನ್ನ ಒಂದು ಕಾಲುಂಗರ ಮಾಡ್ತದೆ ಅಂತ ಕೇಳಿದ್ರೆ, ಎಷ್ಟು ಅದ್ಭುತವಾದಂತಹ ವೈದ್ಯರು ನಮ್ಮ ಹಿರಿಯರಾಗಿದೆ ಅನ್ನೋದನ್ನ ನಾವು ವಿಚಾರ ಮಾಡಬೇಕಂತ ಅವಶ್ಯಕತೆ. ಆದ್ರೆ ನಾವು ಇವತ್ತು ಹೇಳ್ತಿರೋದು, ನಾವು ಜನ್ಸಿಗಳು, ನಾವು ಫ್ಯಾಷನ್ ಲೋಕದವರು, ನಾವು ಟ್ರೆಂಡ್ ಲೋಕದವರು, ನಾವು ರೀಲ್ಸ್ ಅನ್ನು ಮಾಡುವಂತವರು, ಈ ರೀತಿಯಾದ ವಿಚಾರಗಳನ್ನು ನಮ್ಮೊಳಗೆ ತುಂಬಿಕೊಂಡು ಪಾಶ್ಚಾತ್ಯರ ಗುಲಾಮರಾಗಿ ನಾವು ಬದುಕುವ ಬದಲು ಈ ರಾಷ್ಟ್ರವನ್ನ ಕಟ್ಟುವಂತಹ ಜನ್ಸಿಗಳಾಗಿ ನಾವು ಹೋಗ್ಬೇಕು. ಜನ್ ಜೊತೆಗೆ ಜಡ್ ಬರೆದಿಲ್ಲ, ನಾವು ನೋಡ್ತೀವಿ ಜಡ್ ಅಂತ ಹೇಳಿ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಜಡ್ ಅಂದ್ರೆ ರೋಗ ಅಂತ ಅರ್ಥ. ಜಡ್ ಬಂದ್ರೆ ಅಂತ ಹೇಳ್ತಾರೆ, ಜಡ್ಡವನ್ನು ಮನುಷ್ಯ ಅಂತ ಹೇಳ್ತಾರೆ. ಜಡ್ ಅಂದ್ರೆ ರೋಗ ಬಂದಿದೆ ಅಂತ ಅರ್ಥ. ನಾವು ನೀವೆಲ್ಲರೂ ಈ ದೇಶದ ರೋಗಗಳಾಗಿ ಮಾರ್ಪಾಡಾಗದೆ ಈ ದೇಶದ ರೋಗ ನಿರೋಧಕ ಶಕ್ತಿಗಳಾಗಬೇಕು ಅನ್ನೋದನ್ನ ನಾವೆಲ್ಲರೂ ಇವತ್ತಿನ ಸಂಕಲ್ಪವನ್ನು ಮಾಡೋಣ. ನಾವೆಲ್ಲರೂ ಒಗ್ಗಟ್ಟಾಗಿ ಈ ರಾಷ್ಟ್ರಕ್ಕೆ ಯಾವುದೇ ಕುತ್ತುಗಳು ಬಂದರೂ ಸಹಿತ ನಾವು ಒಗ್ಗಟ್ಟಾಗೋಣ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಮ್ಮ ರಾಷ್ಟ್ರವನ್ನೇ ಕಟ್ತಾ ಇರುವಂತಹ ಬಹಳ ದೊಡ್ಡದಾಗಿರುವಂತಹ ಸಂಘಟನೆ. ಅದೆಷ್ಟೋ ನಾಯಕರನ್ನ ಈ ರಾಷ್ಟ್ರಕ್ಕಾಗಿ ಕೊಟ್ಟಿದೆ. ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣವನ್ನು ಮಾಡುವಂತಹ ಬಹಳ ದೊಡ್ಡ ಸಂಘಟನೆ ಆಗಿದೆ. ನಾವೆಲ್ಲರೂ ಸೇರ್ಕೊಂಡು ಸಾಧ್ಯವಾದಷ್ಟು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕ್ರಮಗಳಿಗೆ ಅದರ ಸದಸ್ಯತ್ವರಾಗಿ ನಾವು ಒಂದಿಷ್ಟು ಈ ರಾಷ್ಟ್ರಕ್ಕಾಗಿ ಪ್ರೇರಣೆಯನ್ನು ನೀಡುವಂತ ಕೆಲಸವನ್ನು ಮಾಡೋಣ. ನಾವೆಲ್ಲರೂ ಗೆಲ್ಲಿರಬೇಕಾಗಿಲ್ಲ, ಬಂದೂಕಿನ ಗುಂಡನ್ನು ತಿನ್ನಬೇಕಾಗಿಲ್ಲ, ನಾವ್ಯಾರು ಹೋಗಿ ಕಾಲಪ್ಪನಿ ಶಿಕ್ಷೆಯನ್ನು ಅನುಭವಿಸಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ನಮ್ಮ ರಾಷ್ಟ್ರ ಸೇವೆ ಏನಂತ ಕೇಳಿದ್ರೆ, ನಮ್ಮ ದೇಶದ ಸಂಪ್ರದಾಯ, ಆಚಾರ, ವಿಚಾರ, ಧರ್ಮ, ಸಂಸ್ಕೃತಿಯನ್ನು ಆಚರಣೆ ಮಾಡೋದು ಒಂದನೇ ದೇಶ ಸೇವೆ. ಆದ್ರೆ ಎರಡನೇ ದೇಶ ಸೇವೆ ಯಾವುದು ಅಂತ ಕೇಳಿದ್ರೆ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಜೊತೆಗೆ ಸೇರಿಕೊಂಡು ನಮ್ಮದಾಗಿರುವಂತಹ ಸಣ್ಣ ಯೋಗದಾನವನ್ನು ರಾಷ್ಟ್ರಕ್ಕಾಗಿ ಕೊಡುವಂತ ಬಹಳ ದೊಡ್ಡ ಸಂಕಲ್ಪವನ್ನ ನೀವೆಲ್ಲರೂ ಮಾಡೋದೇ ಆದ್ರೆ ಅದು ನೇರಳೆ ಕುಳಿತಿರುವಂತಹ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಉಧಮ್ ಸಿಂಗ್, ಮದನ್ಲಾಲ್ ಧಿಂಗ್ರಾ, ಖುದಿರಾಮ್ ಬೋಸ್ ಇಂಥ ಅನೇಕ ವೀರರ ಮನಸ್ಸಿನ ಆತ್ಮಕ್ಕೆ ಸಂತೃಪ್ತಿ ಆಗಬಹುದು ಎನ್ನುವಂತ ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ, ಬಹಳ ಜನ್ಸಿಯಿಂದ ಜನ್ಸಿಗಳಿಗಾಗಿ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕಾಗಿ ಅವಕಾಶ ಕೊಟ್ಟಿರುವಂತಹ ಗುಳಿಯಾರಿನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯರಿಗೂ ನನ್ನ ಅನಂತ ವಂದನೆಗಳನ್ನು ತಿಳಿಸಿ